ಅದೇ ಸರ್ 2014ನೇ ಇಸ್ವಿಯಲ್ಲಿ ಮದುವೆ ಆಗಿದ್ದು. ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಇಲ್ಲ ಸರ್, ಅಪ್ಪ ಅಮ್ಮ ನೋಡಿ ಮದುವೆ ಆಗಿಲ್ಲ. ಮತ್ತೆ ಏನ್ ಮಾಡಿದ್ವಿ ಜೀವನದಲ್ಲಿ, ಅದೊಂದು ತಪ್ಪು ನಾನು ಮಾಡಿದೆ ಸರ್. ಮತ್ತೆ ಅದನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ದೀರಾ ಮತ್ತೆ? ಅದೊಂದೊಂದು ತಪ್ಪು ಮಾಡಿ ಇವತ್ತು ಆ ತಪ್ಪಿಗೆ ದೇವರೇ ಕೊಟ್ಟಿರೋ ಶಿಕ್ಷೆ ಅಂತ ಅನುಭವಿಸ್ತಾ ಇದ್ದೀನಿ. ಆಯ್ತು, ಅದನ್ನ ಆಮೇಲೆ ಮಾತಾಡೋಣ. ಈ ತಪ್ಪು ಹೆಂಗ್ ಮಾಡಿದ್ರಿ? ತಪ್ಪು ಏನು ಅಂದೆ ಸರ್, 2014ರಲ್ಲಿ ಮದ್ವೆ ಆದ್ನಲ್ಲ. ಅಲ್ಲ, ಅದು ಬಿಡಿ. ಈ ಅಪ್ಪ ಅಮ್ಮ ಮದುವೆ ಮಾಡಿಲ್ಲ ಅಂತ ಹೇಳಿದ್ರಿ, ಹೌದಲ್ವಾ? ಸೊ ನೀವೇ ಹೆಂಗೆ, ಎಲ್ಲಿ ಸಂಪರ್ಕಕ್ಕೆ ಬಂತು ಅಥವಾ ಇದು ಎಲ್ಲಿ ಶುರುವಾಯ್ತಿದು? ಅಂದ್ರೆ ನಮ್ಮ ಅಪ್ಪ ಸರ್, ನಾನು ಮಾಡಿದ್ದ ಅವತ್ತು ತಪ್ಪು ಏನು ಅಂದ್ರೆ, ನಮ್ಮ ಅಪ್ಪ ಅಮ್ಮನೆಲ್ಲ ಸಂಬಂಧಿಕರನ್ನೆಲ್ಲ ಬಿಟ್ಟು ನಮ್ಮ ಅಪ್ಪನ ತಂಗಿ ಮಗಳು ನೇನೆ. ನಿಮ್ಮ ಅಪ್ಪನ ತಂಗಿಯ ಮಗಳು ಅಂದ್ರೆ ನಿಮ್ಮ ಅತ್ತೆ ಮಗಳು? ಅತ್ತೆ ಮಗಳು. ಅವರನ್ನ ನೀವು ಪ್ರೀತಿ ಮಾಡಿದ್ರಿ? ನಾವು ಅವನಂದ್ರೆ ಅವ್ರ ಅಪ್ಪ ಅಮ್ಮ ನಮ್ಮ ಅಪ್ಪನ ತಂಗಿನ ಅತ್ತೆ ಆಗ್ಬೇಕಲ್ವಾ, ಅದಕ್ಕೆ ನನಗೆ ಕೊಡಕ್ಕೆ ಒಪ್ಪಿಗೆ ಇದ್ರು ಅವರು. ಓಕೆ, ಒಪ್ಪಿಗೆ ಇದ್ರು. ಸರಿ, ನಾನು ಇಷ್ಟಪಟ್ಟೆ, ನಾನು ಹುಡುಗಿನ ಒಳ್ಳೆ ಹುಡುಗಿ ಅಲ್ವ ಅಂತ ನಾನು ಇಷ್ಟಪಟ್ಟು 2014ನೇ ವರ್ಷದಲ್ಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಆದೆ ಸರ್. ನಿಮ್ಮ ಅಪ್ಪ ಅಮ್ಮನ ಯಾಕೆ ಬಿಟ್ರಿ? ಅವ್ರು ಒಪ್ಲಿಲ್ವಾ? ಅದೇ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಯಾಕೆ ಇಷ್ಟ ಇರ್ಲಿಲ್ಲ? ಅವರು ಬೇರೆ ಕಡೆ ಹೆಂಗ್ ನೋಡೋಣ ಅನ್ಬಿಟ್ಟು ಅವ್ರ ಮನ್ಸಲ್ಲಿ ಇತ್ತು. ಅಲ್ಲ, ಈಗ ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳು. ನಿಮ್ಮ ಅತ್ತೆ ಮಗಳನ್ನ ಬೇಡ ಅನ್ಲಿಕ್ಕೆ, ಈಗ ಬೇರೆ ಕಡೆ ಹೆಣ್ಣು ನೋಡೋದು ಸರಿ, ಬಟ್ ಈಗೇನು ಬೇಡ ಅನ್ಲಿಕ್ಕೆ ಈಗೇನಾದ್ರೂ ಸಮಸ್ಯೆ ಹೇಳ್ತಿದಾರೆ ನಿಮ್ಮ ಅಪ್ಪ ಅಮ್ಮ ಮೊದ್ಲು? ಅಂದ್ರೆ ನಮ್ಮ ಅಪ್ಪ ತಂಗಿನ ಅವಾಗ ಅಲ್ಲೆಲ್ಲೋ ಟಿಪ್ಪುರಥ ಅರಳುಗುಪ್ಪೆ ಅಂತ ಬರುತ್ತೆ ಸರ್. ಊರ ಹೆಸರೆಲ್ಲ ಹೇಳಬೇಡಿ, ಇದು ಕಾರ್ಯಕ್ರಮ, ಹಾಗೆ ಮಾತಾಡಿ ಸರ್. ಸರಿ, ಅಲ್ಲಿಗೆ ಹಂಗೆ ಅವಾಗ ದೂರು ಕೊಟ್ಟಿದ್ರಲ್ಲ ಹಂಗೆ, ಅದಕ್ಕೆ ಅವರು ದೇಶ ಭಾಗದವರು ಬೇಡ ಕಣ, ದೇಶ ಭಾಗದವರು ಬೇಡ ಸಂಬಂಧ, ಹೊಸ ಸಂಬಂಧ ನೋಡಿ. ದ್ವೇಷ ಭಾಗ ಅಂತನ? ದೇಶ ಭಾಗ ಅಂತ ಅಂದ್ರೆ ಅಲ್ಲಿನವರು ಕೋಪಿಷ್ಟ್ರು ಅಂತಲ್ಲ? ಏನೋ ಕೋಪಿಷ್ಟ ಅದೇನೋ ಗೊತ್ತಿಲ್ಲ ಸರ್, ಒಟ್ನಾಗ ಆ ಕಡೆ ಕೊಟ್ಬಿಟ್ಟಿದ್ರ ನಮ್ಮ ಅತ್ತೆನ. ಅಲ್ಲಿಗೆ ಬೇಡ, ಬೇರೆ ಕಡೆ ಹುಡುಕ್ತೀನಿ ಅಂತ. ದೇಶ ಭಾಗದವರು ಬ್ಯಾಗ ಸರೋಗಲ್ಲ ಬೇಡ ಅಂತಿದ್ರು. ಅವ್ರ ಮಾತು ಕೇಳ್ಕೊಂಡು ನಾನು ಇದ್ ಮಾಡಿ ಆಗ್ಬಿಟ್ಟೆ. ಸೊ ಮದ್ವೆಗೆ ನಿಮ್ಮ ಅಪ್ಪ ಅಮ್ಮ ಬಂದಿರ್ಲಿಲ್ವಾ? ಇಲ್ಲ ಸರ್, ಬಂದಿರ್ಲಿಲ್ಲ. ಆಯ್ತು. ಮದ್ವೆ ಆದ್ಮೇಲೆ ಒಳಗಡೆ ಕೂಡುದ್ರ? ಮದ್ವೆ ಆದ್ಮೇಲೂ ಒಂದ್ ಸ್ವಲ್ಪ ಮದ್ವೆ ಆದ್ಮೇಲೂ ಆಮೇಲೆ ಒಳಗಡೆ ಕೂಡ್ದ ಸರ್. ನಮ್ಮ ಅಪ್ಪ ಅಮ್ಮ ತಿರ್ಗಾ ಬಂದು ನಮ್ಮ ಅಪ್ಪ ಅಮ್ಮ ಖಾಲಿ ಬಿದ್ದು, ಏನೋ ಸರಿ ಬಿಡು ನಮ್ ತಂಗಿ ಮಗಳನ್ನೇ ಆಗವನಲ್ವಾ ಅನ್ಬಿಟ್ಟು ಸಮಾಧಾನಕ್ಕೆ ಕೂಡಿದ್ರು ಸರ್. ಏನಿಲ್ಲ, ಒಂದನೇ ಕೂಡಿರು ಹೆಂಗೋ. ಆಮೇಲೆ ಒಂದ್ 2014ರಲ್ಲಿ ಮದ್ವೆ ಆಗಿ ಆಮೇಲೆ ಏನೋ ಒಂದು 2020ಕ್ಕೆ ಬಂದು ಮಗು ಆಯ್ತು ಸರ್. ತಿರ್ಗಾ ಹಿಂಗೆ ನಂಗೂ ನಮ್ಮ ಅಪ್ಪಂಗೂ ಹಿಂಗೆ ಏನೋ ಜಗಳ ಬಂತು ಸರ್. ನಿಮಗೂ ನಿಮ್ ತಂದೆಗೂ? ನಮಗೂ ನಮ್ಮ ತಂದೆಗೂ ಏನೋ ಜಗಳ ಬಂತು, ಹಿಂಗೆ ಏನೋ ಜಮೀನ್ ವಿಚಾರದಲ್ಲಿ. ಹಂಗೆ ಇವಾಗ ನಾನು ಕೆಲ್ಸಕ್ಕೆ ಹೋದ್ರೆ ಮಿಂಗ್ಸು ಒಬ್ಬರೇ ಇದ್ರೆ ಬಯ್ಯನ ಬಾಯಿ ಬಂದಾಗ ಮಾತಾಡೋದು, ಕೆಟ್ಟಾಗ ಮಾತಾಡೋದು ನಮ್ಮ ತಂದೆಯವರು. ನೀವು ಕೆಲ್ಸಕ್ಕೆ ಹೋಗಿ ಆಕೆ ಮನೇಲಿ ಒಬ್ಬಳೇ ಇದ್ದಾಗ ಏನೋ ತಪ್ಪಾಗಿ ಮಾತಾಡ್ತಿದ್ರು ಅಂತ? ತಪ್ಪ ಮಾಡೋದು, ಕೆಟ್ಟಾಗ ಮಾತಾಡೋದು, ಭಾರಿ ಕೆಟ್ಟಾಗೆಲ್ಲ ಮಾತಾಡೋದು ನಮ್ಮ ತಂದೆಯವರು ಬರೀ ಜಾಸ್ತಿ. ಅಂದ್ರೆ ಅದು ಮೊದ್ಲಿಂದನ ಅಥವಾ ಈಕೆ ಜೊತೆ ಮಾತ್ರನ? ನಾನು ಮದ್ವೆ ಆಗಿ ಇಲ್ಲಿ ಕರ್ಕೊಂಬಂದಾಗಿಂದ ಸರ್. ಮೊದಲು ಎಲ್ಲರೊಂದಿಗೆ ನಿಮ್ ತಂದೆ ಹಾಗೆ ನಿರ್ತಿರ್ಲಿಲ್ಲ? ಅವ್ರು ನಮ್ಮ ಅಪ್ಪ ನಮ್ಮ ತಂದೆನ ಹಂಗೆ ಸರ್. ಯಾರು ಒಂಥರ ಯಾವಾಗಲೂ ಕೆಟ್ಟಾಗೆ ಜಾಸ್ತಿ ಮಾತಾಡೋದು. ನನ್ನ ಮಕ್ಕಂಗೂ ಬೈತಾರೆ. ಸೊ ಹಾಗಾದ್ರೆ ನಿಮ್ಮ ಹೆಂಡತಿಗೆ ಏನು ಅದು ಹೊಸದಲ್ವಲ್ಲ, ಅಥವಾ ನಿಮ್ಮ ಹೆಂಡತಿಗೆ ಮಾತ್ರ ಬೈದಿದ್ದು ಅಂತ ಅಲ್ವಲ್ಲ ಅದು? ಅದಕ್ಕೆ ಏನ್ ಮಾಡ್ತೀರಾ, ಎಂಟಿ ಸಹಿಸಲ್ವಾ ಸರ್, ನಿಮ್ಮ ಅಪ್ಪ ಹಂಗೆಲ್ಲ ಬೈತಾರೆ, ಹಿಂಗ್ ಮಾಡ್ತಾರೆ. ನೀವು ಸಂಜೆ ಮನೆಗೆ ಬಂದಾಗ ಹೇಳ್ತಿದ್ರು? ಮಂಜೆ ಮನೆಗೆ ಹಚ್ಚರು, ನಾನು ಇಲ್ಲಿರಲ್ಲ, ಇದನ್ನ ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಎನ್ಸಿ ಸರ್. ಏನ್ ಮಾಡ್ತೀವಿ ಇವಾಗ, ಹಂಗೆಲ್ಲ ಬೈತಾರೆ, ಇರಕ್ಕಾಗಲ್ಲ. ಸರಿ ಅನ್ಬಿಟ್ಟು ಎಂಟಿ ನಾನು ಬೇರೆ ಕಡೆ ಅಲ್ಲಿ ಅವ್ರ ನಮ್ಮ ಅತ್ತೆ ತಂಗಿ ನಮ್ಮ ಅತ್ತೆ ಇದ್ರಲ್ಲ ಸರ್, ಅದೇ ಊರಲ್ಲೇ ಹೋಗಿ ಕರ್ಕೊಂಡು ಹೋದ್ರಿ. ನಿಮ್ಮ ಅತ್ತೆ ಊರಿಗೆ ಅಂದ್ರೆ ಅವ್ರ ತವ್ರ ಊರಿಗೆ ಕರ್ಕೊಂಡು ಹೋದ್ರಿ? ಅವ್ರ ತವ್ರ ಊರಿಗೆ ಕರ್ಕೊಂಡು ಹೋದ್ರಿ. ನಾನು ಯಾಕನ ಅದೇ ಇಲ್ಲೇ ಏನೋ ಅದು ಹಿಂದೆ ಇದ್ದೇ ಜಯಿಸ್ಬೇಕಾಯ್ತು, ಯಾಕನ ಕರ್ಕೊಂಡು ಹೋದ್ ನಾವು ಊರಿಗೆ ಅನ್ಸ್ಬಿಟ್ಟು. ಸರಿ, ಈಗ ನಿಮ್ಮ ತಂದೆ ಹಾಗೆ ಬೈತಾ ಇದ್ರು ಅಂತ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಬೇಕಾದ್ರೆ ಅಪ್ಪ ಅಮ್ಮ ನನ್ನ ಕೇಳಿದ್ರ, ಹಿಂಗೆ ಯಾಕೆ ಹಿಂಗೆ ಅಂತೀರಿ ನಮ್ಮ ಹೆಣ್ತಿನ ಅಂತ? ಇಲ್ಲ ಸರ್, ನಮ್ಮ ತಂದೆನ ಹಿಂಗೆ ಇರೋ ಮನೇನು ಇತ್ತಲ್ಲ, ಅದೇ ನಾನ್ ಕಟ್ಟಿರೋ ಮನೇನಿಲ್ಲ, ನಾ ಬಾಡಿಗೆ ಮನೆ ಮಾಡ್ಕೊಂಡು ಬಿದ್ದು ಹೋಗು ಏನು ₹1 ಆಸ್ತಿ ಕೊಡಲ್ಲ, ಎಲ್ಲನ ಹೋಗು ಅವ್ರೇನು. ಎಲ್ಲನ ಹೋಗಿ ಇಂದಾಗ ನೀವು ತವ್ರ ಮನೆ ಅಥವಾ ನಿಮ್ಮ ಹೆಂಡತಿ ತವ್ರ ಮನೆನೇ ಯಾಕೆ ಆಯ್ಕೆ ಮಾಡಿದ್ರಿ, ಅಥವಾ ಅವ್ರ ಊರ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಯಾಕಂದ್ರೆ ಅವ್ರು ಇವಾಗ ನಮ್ಮ ಅಪ್ಪನ ತಂಗಿ ಅಲ್ವಾ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಸರ್. ಏನ್ ಅತ್ತೆ ಮೊದ್ಲಿಂದ ಗೊತ್ತಿರೋರು ಅಂತ?
ಅತ್ತೆ ಗೊತ್ತಿರೋರೆ ಅಲ್ವಾ. ಮತ್ತೆ ನಮ್ಮ ಹೆಂಡತಿಗೂ ಬುದ್ಧಿ ಹೇಳ್ತಾರೆ ಮುಂದೆ ಏನಾದ್ರೂ ತಪ್ಪಾದ್ರೆ ಅಂತ. ಅವರು ಬುದ್ಧಿ ಹೇಳ್ತಾರೆ ಅಂತ ತಿರ್ಗಾ ಅಲ್ಲಿಗೆ ಕರ್ಕೊಂಡು ಹೋದೆ. ಆದ್ರೆ ಏನೋ ನಮ್ಮ ಅಪ್ಪನ್ನೇ ಜಯಿಸ್ಕೊಂಡು ನಮ್ಮ ತಂದೆಯವ್ರನ್ನ ಇಲ್ಲೇ ಇರ್ಬೇಕಾಯ್ತು ನನ್ ಮಗ ತರಾಕಲ್ಲಿ. ಬಟ್ ನಾನು ಆ ಕಡೆ ಕರ್ಕೊಂಡು ಹೋಗಿದ್ದೆ ತಪ್ಪಾಯ್ತು ಅನ್ಸ್ಬಿಟ್ಟದೆ. ಏನಾಯ್ತು ಅಲ್ಲಿ? ಅಲ್ಲಿ ಹೋದೆ ಸರ್, ಹೋದೆ. ಅವ್ರು ನನ್ನ ಹೆಂಡತಿ ಏನ್ ಮಾಡ್ತು ಅಂದ್ರೆ ಅವ್ರ ಅಪ್ಪ ಅಮ್ಮನು ಕರ್ಕೊಂಬಂದ್ರು ಜೊತೆ. ಅಲ್ಲ, ಈಗ ಅವ್ರ ಮನೆಗೆ ಹೋಗಿದ್ದಲ್ವಾ ಅಥವಾ ಅವ್ರ ಊರಲ್ಲಿ ಬೇರೆ ಕಡೆ ಇದ್ದಿದ್ದ? ಅವ್ರ ಊರಲ್ಲಿ ಒಂದ್ ಬೀದಲ್ಲಿ ಬೇರೆ ಕಡೆ ಒಂದ್ ಮನೆ ಬಾಡಿಗೆ ಮಾಡ್ಕೊಂಡು ಹೋಗಿದ್ದ ಸರ್. ಸೊ ಆ ಮನೆಗೆ ಅವ್ರ ಅಪ್ಪ ಅಮ್ಮ ಬಂದ್ರ? ಅವ್ರ ಅಪ್ಪ ಅಮ್ಮನು ಕರ್ಸ್ಕೊಂಡ್ಲು. ನಾನು ಬೇಡ ಅಂತ ಹೇಳ್ದೆ, ಬೇಡಮ್ಮ ನಾಳೆ ದಿನ ಏನಾದ್ರು ಬರುತ್ತೆ ಬೇಡ ಅಂತಾನೆ ಅಂದೆ. ನಮ್ಮ ಅಪ್ಪ ಅಮ್ಮ ಬೇಡ ಅಂದ್ರೆ ನಿಮ್ಮ ಅಪ್ಪ ಅಮ್ಮನು ಬೇಡ, ನಾವ್ ಇಬ್ಬರೇ ಇರೋಣ ಅಂತ ಅಂದೆ. ಆದ್ರೂ ಬಲವಂತಾಗ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಂಡು ಹೋಲಿ ಬಿಡು ಇನ್ನೇನ್ ಮಾಡ್ತೀವಿ ಅವ್ರು ಇದ್ದಾರ ಅಂತ ನಾನು ಸುಮ್ನೆ ಹಂಗೆ ಹೋಗ್ತಾ ಇದ್ದೆ ಸರ್, ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ, ಅವ್ರ ಅಪ್ಪ ಅಮ್ಮ ಇಲ್ಲಿದ್ರೆ ಅವ್ರ ಮನೇಲಿ ಯಾರಿದ್ರು? ಅವ್ರ ಮನೆ ಮಗ ಇದ್ದ ಸರ್. ಮದ್ವೆ ಆಗಿತ್ತ? ಅವ್ರಿಗೂ ಮದ್ವೆ ಆಗಿತ್ತು. ಓಕೆ, ಅವ್ರ ಅಲ್ಲಿ ಗಂಡ ಹೆಂಡತಿ ಮಕ್ಳು ಅಥವಾ ಅವ್ರು ಇರ್ತಾರೆ, ಇಲ್ಲ ಅಪ್ಪ ಅಮ್ಮ ಬಂದು ನಿಮ್ಮೊಂದಿಗೆ ಇರ್ತಾರೆ ಅಂತ. ನಮ್ಮೊಂದಿಗೆ ಇರ್ಲಿ ಅಂತ, ಬಿಡುವಲತೆಗೆ ಇರ್ಲಿ ಅಂತ ಸುಮ್ನಾದ್ರಿ. ನಾವು ಜೊತೆ ಮಗ ಇದ್ರು ಅಲ್ಲಿ ಅವರು ಮಗ ಇರ್ಲಿ ಬಿಡು, ಮಗ ಬಿಡುವಲ್ಲಿ ಇಡ್ಬಿಟ್ಟು ನಾನು ಸುಮ್ನಾಗಿದ್ದೆ. ಅನ್ಸ್ತಾ ಇದೆ ಇಲ್ಲೇ ಒಂದ್ ಮೆಡಿಸಿನ್ ಫ್ಯಾಕ್ಟ್ರಿ ಕೆಲ್ಸಕೋತಿದ್ನಲ್ಲ ಸರ್. ನಾನು ಏನ್ ಮಾಡ್ದೆ, ಅಲ್ಲಿ ಒಂದು ಒಂದು 2,000 ಮನೆ ಬಾಡಿಗೆಯಲ್ಲಿ ಹೋಗ್ತಾ ಇದ್ದು ಜೀವನ. ತಿಂಗ್ಳಿಗೆ ನನಗೊಂದು 12,000 ಸ್ಯಾಲ್ರಿ ಬರೋದು ಸರ್, ಅಷ್ಟೇನೆ. ತಿಂಗ್ಳಿಗೆ 2,000, ಇನ್ನೊಂದು 50,000 ಎತ್ಕೊಂಡಿದ್ದ, ಅದೊಂದ್ 3,500 ಚೀಟಿ. ಆಮೇಲೆ 5 ವರ್ಷ ಅಂತ ತಿಂಗ್ಳಿಗೆ 2,000 ಕಟ್ಟೋದು. 12,000ದಲ್ಲಿ ಅದನ್ನ ನಾನು ಮೇಂಟೈನ್ ಮಾಡ್ಕೊಂಡು ನಾನು ಹೆಂಡತಿ ಕೈಗೆ ದುಡ್ಡು ಕೊಡ್ತಿದ್ದೆ ಸರ್. ಹೆಂಡತಿ ಕಡೆಗೆ ದುಡ್ಡು ಕೊಡ್ತಾ ಇದ್ದೆ. ಅಲ್ಲಿ ಹೋಗಿ 1 ವರ್ಷ 2 ವರ್ಷ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು ಸರ್. ಅವರು ಕೆಲ್ಸಕ್ಕೆ ಹೋಗ್ತಿದ್ರ? ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ 2 ವರ್ಷ ಆದ್ಮೇಲೆ ಹೋದ್ರು ಸರ್. ಓಕೆ, ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಹಂಗೆ ಮನೆ ಬಾಡಿಗೆ ಕಟ್ಕೊಂಡು ಅಂಗಡಿ ಐಟಮ್ಗೆಲ್ಲ ಉಡ್ಸ್ಕೊಂಡು ಹೋಗ್ತಾ ಇದ್ದೆ. ಹೆಂಗಸ ಕೈಗೆ ಕಾಸು ಕೊಟ್ಟಿ ಬಂದ್ ಸಂಬಳ ಹೆಂಡತಿ ಕೈ ಕೊಟ್ಬಿಡ್ತಿದ್ರಿ? ಹೆಂಡತಿ ಕೈಗೆ ಹೋಗ್ತಾ ಇದ್ದೆ. ಬಾಡಿಗೆ ಕಟ್ಟೆ, ಚೀಟಿ ಕಟ್ಟೆ, ಇದೇ ಕಟ್ಟಿಬಿಡೆ ಎಲ್ಲ ನೀನೇ ಮಾಡ್ಕೊ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ 2 ವರ್ಷ ಅಂತ ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಯಾರು? ಆಮೇಲೆ ಅವ್ರು ನಮ್ಮ ಹೆಂಡತಿ. ಓಕೆ. ಆಮೇಲೆ ಅವ್ರದೊಂದು ಮದ್ವೆಯಲ್ಲಿ ಒಂದು ಜಮೀನ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಿಮ್ಮ ಅವರು? ನಮ್ಮ ಅವರು ಹೇಳಿದ್ರು. ಸರಿ ಅನ್ಬಿಟ್ಟು ಅದನ್ನ ಜಮೀನ್ ಅದು ನನಗೆ ಬೇಡ, ಅವ್ರ ಮಗಳಿಗೆ ಕೊಡ್ಲಿ ಪ್ರೀತಿಯಿಂದ ಅನ್ಬಿಟ್ಟು ಅವ್ರ ಜಮೀನ್ ರಿಜಿಸ್ಟರ್ ಮಾಡ್ಸ್ಕೊಳತಕ್ಕ ಅಂತ ಇತ್ತು ಸರ್ ಹುಡುಗಿ. ಓಕೆ. ಜಮೀನ್ ನಾನು ಹೋಗೋ ಜಮೀನ್ ರಿಜಿಸ್ಟರ್ ಮಾಡ್ಸ್ಕೊಂಡು ನಾನು ಒಂದ್ ಮಾತು ಕರೆದು ಇಲ್ಲ, ನನಗೆ ಹೇಳು ಇಲ್ಲ. ಅವ್ರ ಮಗ್ಳ ಹೆಸರಿಗೆ ಅವ್ರು ಮಾಡಿಸಿದ್ರು. ಅವ್ರ ಓಲಿ ಸಂತೋಷ ಮಾಡ್ಕೊಡ್ಲಿ. ಅಲ್ಲ ಮಾಡ್ಕೊಡ್ಲಿ, ಹೌದು. ಬಟ್ ಈಗ ಮಾಡ್ತಿದ್ವಿ ಕಣ್ಣಿ ಅಳಿಯ ಅಂತ ನಿನ್ಗೇನು ಹೇಳಿದ್ದಿಲ್ಲ? ಒಂದ್ ಮಾತು ಕರೀಲಿಲ್ಲ ಸರ್, ಹೇಳಿಲ್ಲ. ನಿಮ್ಮ ಹೆಂಡತಿನೂ ಹೇಳಿಲ್ವಾ? ಹೇಳಿಲ್ಲ. ನಾನು ಬಿಡು ಆಮೇಲೆ ಮಾಡ್ಕೊಟ್ಟಾದ್ಮೇಲೆ ಬಂದಾಗ ಆಮೇಲೆ ಪೇಪರ್ ನೋಡ್ದೆ, ಬಿಡು ಮಾಡ್ಕೊಡ್ಲಿ ಅಂತ ಅದಕ್ಕೂ ಸುಮ್ನೆ ಇದ್ದೆ. ಆಮೇಲೆ ಸುಮ್ನೆ ಇದ್ದೆ. ಆಮೇಲೆ ಜಮೀನ್ ರಿಜಿಸ್ಟರ್ ಆದ್ಮೇಲೆ ಆಮೇಲೆ ಕೆಲ್ಸಕ್ಕೆ ಹೋಯ್ತು. ಕೆಲ್ಸಕ್ಕೆ ಹೋಗೋ ನನ್ಗೊಂದ್ ಮಾತು ಹೇಳಿಲ್ಲ. ವಾ, ಅಂದ್ರೆ ಈ ಎಲ್ಲ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಅಲ್ಲಿ ಇದ್ದಾರೆ ಈಗ ಇದೆಲ್ಲ ನಡಿಬೇಕಾದ್ರೆ? ಅವ್ರ ಅಪ್ಪ ಅಮ್ಮನೇ ಎದುರಿಗಿದ್ದಾರೆ. ಓಕೆ, ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ರು, ಅದನ್ನು ಹೇಳಿಲ್ಲ? ಅದನ್ನು ಹೇಳಿಲ್ಲ. ನಾನು ಇನ್ನು ಅದನ್ನು ಹಂಗೂ ನಾನು ಸುಮ್ಮನೆ ಇದ್ದೆ. ನಾನು ಬೆಳಿಗ್ಗೆ ಸರ್ ಅಲ್ಲಿದ್ದಾಗ 6 ಗಂಟೆ ಮನೆ ಬಿಟ್ರೆ ರಾತ್ರಿ 9-10 ಗಂಟೆ ಆಗತ್ತೆ ಸರ್ ಮನೆ ಬರಕ್ಕೆ. ಅಂದ್ರೆ ಮೆಡಿಕಲ್ ಫ್ಯಾಕ್ಟರಿಯಿಂದ? ಅಂದ್ರೆ ಟ್ರೈನಲ್ಲಿ ಅಪ್ ಅಂಡ್ ಡೌನ್ ಮಾಡೀನಿ. ರಾತ್ರಿ 9 ಗಂಟೆ ಆಗದ? 9 ಗಂಟೆ 10 ಗಂಟೆ ಆಗತ್ತೆ ಸರ್. ಯಾವಾಗ ಜಮೀನ್ ರಿಜಿಸ್ಟರ್ ಮಾಡ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಹೆಂಡತಿ. ಆಮೇಲೆ ಹತ್ತಿಂದ ಆಚೆಗೆ ಅದೇನಾಗೋಯ್ತು, ನಾನು ಮನೆಗೆ ಹೋದ್ರು ಮಾತಾಡ್ತಿರ್ಲಿಲ್ಲ, ಕರೆದು ಊಟಕ್ಕೆ ಇಕ್ತಿರ್ಲಿಲ್ಲ. ಇದಾರ್ದು ಊಟಕ್ಕೆ ಹೋಗ್ತಿರ್ಲಿಲ್ಲ ಸರ್. ಹೋಗೋರು ಅಪ್ಪ ಅಮ್ಮನ ಪಕ್ಕದಾಗೆ ಮನೆ ಕಾಣೋದು. ನೀವು ರಾತ್ರಿ 9 ಗಂಟೆಗೆ ಹೋದಾಗ ಎಲೆ ಊಟ ತಂಬರೆ ಅಂದ್ರೆ ತರ್ತಿರ್ಲಿಲ್ಲ ಅಂತ? ಏನು ಇಲ್ಲ ಸರ್. ನೀವು ಒಂದ್ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋದು ನಿಂತೋಯ್ತು. ಒಂಥರ ಚೆನ್ನಾಗಿತ್ತು. ಯಾವಾಗ ಜಮೀನ್ ರಿಜಿಸ್ಟರ್ ಆಗಿ ಕೆಲ್ಸ ಕೊಡ್ತೋ ಅವಾಗ ನಾವು ಅಷ್ಟ ಮಟ್ಟಿಗೆ ಗಂಡನ ಮೇಲೆ ಪ್ರೀತಿನೇ ಕಮ್ಮಿ ಆಗೋಯ್ತು. ಇವತ್ತು ಹೊಲ ರಿಜಿಸ್ಟರ್ ಆಯ್ತು, ಕೆಲಸ ಸಿಕ್ತು, ಗಂಡನ ಮೇಲೆ ಪ್ರೀತಿ ಹೋಯ್ತು. ಗಂಡನ ಮೇಲೆ ಪ್ರೀತಿ ಹೋಯ್ತು ಸರ್. ಸರಿ, ಆಮೇಲೆ? ಸರಿ ಅನ್ಬಿಟ್ಟು ಒಂದ್ 7-8 ತಿಂಗಳು ಹಂಗೆ ಸರ್. ಅವರು ಮಾತಾಡ್ಸಕ್ ಹೋಗಿಲ್ಲ, ನಾನು ಮಾತಾಡ್ಸಕ್ ಹೋಗಿರ್ಲಿಲ್ಲ. ಹೌದಾ? ಹ್ಞೂ ಸರ್. ನೀವು ಊಟ ಇಟ್ಕೊಂಡು ನೀವೇ ಊಟ ಮಾಡ್ತಿದ್ರಿ?
ನಾವೇ ಮಾಡ್ತಿದ್ದೆ. ಮಗುನನ್ನು ನನ್ನ ಹತ್ರಕ್ ಬರೋದು ಹೋಗೋದು. ಇನ್ನು ಚಿಕ್ಕ ಮಗ, ಅವಾಗ ಅಲ್ಲಿಗೆ ಒಂದು 4 ವರ್ಷದ ಮಗಳು ಸರ್. ಮಗ ಒಂದೇ ನಿಮ್ಮ ಹತ್ರಕ್ಕೆ ಬತ್ತಿದ್ದಂಗಾರೆ? ಮಗ ಒಂದೇ ಬರೋದು ಹೋಗೋದು ಮಾಡ್ತಿತ್ತು. ಅವ್ರ ಅಪ್ಪ ಅಮ್ಮನ ಅದನ್ನ ನೋಡ್ಕೊಂಡು ಅವರು ಸುಮ್ಮನೆ ನಿಲ್ಬಿಟ್ಟು, ಮಗಳು ಏನ್ ಕೇಳಿದ್ರು ಮಗಳನ್ನೇ ವಹಿಸ್ಕೊಂಡು. ಆ ಮಧ್ಯೆ ನೀವು ಕೇಳಿದ್ರ ಯಾಕೆ ಹಿಂಗಾಡ್ತಿದ್ಯಾ, ಇದೆಲ್ಲ ಏನು ಇಷ್ಟೊಂದು ಬದಲಾವಣೆ ಅಂತ ಕೇಳಿದ್ರ ನೀವು? ಒಂದ್ 7-8 ತಿಂಗಳ ಹಂಗೆ ಸುಮ್ನೆ ಇದ್ದ. ನಾನು ಮಾತಾಡ್ಸಕ್ ಹೋಗಿಲ್ಲ, ಆ ಹುಡುಗಿನೂ ಮಾತಾಡ್ಸಕ್ ಹೋಗಿರ್ಲಿಲ್ಲ. ಅಂದ್ರೆ ಈ ಬದಲಾವಣೆ ನೀವು ಪ್ರಶ್ನೆ ಮಾಡ್ಲೇ ಇಲ್ಲ? ಆಮೇಲೆ ಆ ಹುಡುಗಿಗೆ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಒಂದ್ 7-8 ತಿಂಗಳಾದ್ಮೇಲೆ ನಾನೇ ಮಾತಾಡ್ಸ್ದೆ ಸರ್. ಯಾಕೆ ಮಾತಾಡ್ಸ್ತಿಲ್ಲ, ಏನ್ ಕರೆದು ಬಿಟ್ಟಿದ್ದೆ, ಅವ್ನು ಫೋನ್ ಮಾಡ್ತಿಲ್ಲ, ಏನ್ ನೀನು ಮುಂಚೆ ಚೆನ್ನಾಗಿ ಮಾತಾಡ್ಸ್ತಿದಿಲ್ಲ, ಕರೆದು ಬಿಟ್ಟಿರ್ತಿಲ್ಲ ಅಂದೆ. ಏನ್ ಅವಾಗ ಸರ್ ಮಾತಾಡ್ಸಿದ್ಗೆ, ಯಾರ್ ನೀನು, ನನಗೂ ನಿನ್ಗೆ ಏನ್ ಸಂಬಂಧ, ಹೋಯ್ತಾರು ಮನೆ ಬಿಟ್ಟು ಹಾಕ್ಲಿ. ಓಹೋ, 7-8 ತಿಂಗಳಾದ್ಮೇಲೆ ನನಗೂ ನಿನ್ಗೆ ಏನ್ ಸಂಬಂಧ, ಹೋಗತ್ತೆಗೆ ಅಂತ ಹೋಗ್ತಾರ ಇನ್ವಿಟೇಷನ್. ಎಲ್ಲಿ ಹೋಗ್ತಿ, ಹೋಗಲ್ಲ, ನಾ ಇರೋಗು, ನನಗ್ ಬೇಡ. ನಿನ್ ಗಂಡ ಇಲ್ಲ ಸತ್ತೋಗಿದ್ದ ತಿಳ್ಕೊಂಬಿಡು, ನೀನು ಹೆಂಡತಿ ಇಲ್ಲ ಸತ್ತೋಗಿದ್ದ ತಿಳ್ಕೊಂಬಿಡ್ತೀನಿ, ಹೋಗು. ಹಂಗ ಅನ್ಬಿಟ್ರೆ ಎಲ್ಲೋಗಣ ಸರ್ ನಾವು. ಅವಾಗ ಮದ್ವೆ ಆಗ್ಬೇಕಾದ್ರೆ ಅದೇ ಅವಾಗ ಮಾಡಿದ ತಪ್ಪಿಗೆ ದೇವರೇ ಕೊಟ್ರೆ ಶಿಕ್ಷೆ ಅನ್ಕಂತೀನಿ ಇವತ್ತು. ಸೊ ಹಂಗಂದಾಗ ನೀವೇನಂದ್ರಿ? ಆಗ ಅಂದ್ರೆ ನಾವಿನ್ ಏನಲ್ಲ ಸರ್, ಹಂಗೆ ತಿರ್ಗಾ ಹೋಗ್ಲಿಲ್ಲ. ಹೌದಾ? ಹೋಗ್ಲಿಲ್ಲ. ಅವಾಗ 4 ದಿವಸ ಹಂಗೆ ಕಸ್ಕೋಗ್ ಬರೋದು ಮಾಡ್ತಾ ಇದ್ದೆ. ಅಂದ್ರೆ ಮನೆ ಬಿಟ್ಟು ಹೋಗ್ಲಿಲ್ಲ ಅಂತಲೋ ಮನೆಗೆ ಹೋಗ್ಲಿಲ್ಲ ಅಂತನೋ? ಇಲ್ಲ, ಹಂಗಾದ್ಮೇಲೆ ತಿರ್ಗಾ ಬೆಳಿಗ್ಗೆ ಎದ್ದು ಕಸ್ಕೋಗೋದು ಬರೋದು ಮಾಡ್ತಾ ಇದ್ದೆ 1 ವಾರ. ಓಕೆ. ಆಮೇಲೆ ತಿರ್ಗಾ ಅವ್ರ ಅಮ್ಮನ ಕೈಲಿ ಬೇರೆ ಹೇಳ್ಸೋದು. ಮತ್ತೆ ಅದೇ ಡೈಲಾಗ್ ಅವ್ರ ಅಮ್ಮ ಹೇಳೋದು? ಅವ್ರ ಅಮ್ಮ ಫೋನ್ ಮಾಡ್ಸಿ, ಹತ್ತಿರ ಅಲ್ಲೇ ರೂಮ್ ಮಾಡ್ಕೊಂಡಿರೋಗೋ, ಏನ್ ಬತ್ತೀಯ ಮನೆಗೆ, ಬರ್ಬೇಡ, ನಾವ್ ಅದೇನ್ ಬೇಕೆಲ್ಲ ಮಾಡ್ಕೊಟ್ಟಿದೀವಿ, ಬರ್ಬೇಡ ಅಂತ. ನೀನ್ ಇಲ್ದೆ ಬದುಕಕ್ಕೆ ಏನೇನ್ ಬೇಕು ಎಲ್ಲ ಮಾಡ್ಕೊಟ್ಟಿದೀವಿ, ನೀನ್ ಯಾಕೆ ಅಂತ. ತಿರ್ಗಾ ಬಂದೆ. ತಿರ್ಗಾ ಬಂದದ್ರು ಇನ್ನು ನಿನ್ಗೆ ನಾನು ಹೇಳ್ತಾ ಇದೀನಿ ತಾನೆ ಬೇಡ ಅಂತ, ಹೋಯ್ತಾ ಇರು, ನಿನ್ಗೆ ಅದೇ ಎಲ್ಲಾದ್ರು ಇಷ್ಟ ಬಂದಾಗ ಇರೋದು, ನಾನು ಚೆನ್ನಾಗಿರಕ್ ಬಿಟ್ಬಿಡು, ನೀನು ಚೆನ್ನಾಗಿರಕ್ ಬಿಟ್ಬಿಡು, ನೀನು ಚೆನ್ನಾಗಿರು, ನನ್ನನ್ನು ಬದುಕಲು ಬಿಡಿ ಅಂತ. ನನ್ನನ್ನು ಬದುಕಲು ಬಿಡಿ ಅಂತ. ಏನಂದ್ರಿ ನೀವು? ನಾವ್ ಹತ್ತಿನ ಬರಕ್ ಹೋಗಿಲ್ಲ ಸರ್, ಅದನ್ನ ಬರಕ್ ಹೋಗಿಲ್ಲ. ಈಗ ನಾಳೆ ಬರಕ್ ಹೋಗಿಲ್ಲ ಅಂದ್ರೆ ನಾಳೆಯಿಂದ ಬರಕ್ ಹೋಗಿಲ್ಲ. ಹೋದ ವರ್ಷ ಅಂದ್ರೆ 2025 ಜನವರಿಂದ ಹೋಗಿಲ್ಲ ಸರ್. ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಯ್ತು. 1 ವರ್ಷದ ಮೇಲೆ ಆಯ್ತು. ನಾನ್ ಅದಕ್ಕೆ ಮಗಳಿದಾಳಲ್ಲ ಬಿಟ್ಟು ಎಲ್ಲಿ ಹೋಗಿ ನಾನು ಇರ್ಲಿ ಒಬ್ನೇ. ಈಗ ತಂದೆ ತಾಯಿ ಹತ್ರಕ್ಕೂ ಹೋಗಕ್ ಆಗ್ತಾ ಇಲ್ಲ ಸರ್. ಈಗ 1 ವರ್ಷದಿಂದ ಎಲ್ಲಿದ್ದೀರಿ? ಏನ್ ಮಾಡಿದೀನಿ ಅಂದ್ರೆ, ಮಗಳವಳಲ್ವಾ, ಅದಕ್ಕೆ ಅದೇ ಊರಲ್ಲೇನೆ ಇದ್ದು ಹಠಾಸಾಸನ ಅಂದ್ಬಿಟ್ಟು ಅವ್ರು ಒಂದ್ ಕಡೆ ಅವ್ರ ಅಪ್ಪ ಅಮ್ಮ ಒಂದ್ ಬೀದಿಗವ್ರೆ, ನಾನೊಂದ್ ಬೀದಿಗೆ ಒಬ್ನೇ ಮನೆ ಮಾಡ್ಕೊಂಡಿದ್ದೆ. ಓಹೋ, ಒಂದೇ ಊರಲ್ಲಿ ಸ್ವಲ್ಪ ಬೀದಿಗಳು ಬದಲಾವಣೆ ಅಷ್ಟೇ. ಬೀದಿಗಳು ಬರ್ಸೋಣ. ಇನ್ನು ಅವ್ರ ಮಗ ಸೊಸೆ ಬೇರೆ ಒಂದ್ ಮನೆಗಿದ್ದಾರೆ. ಓಹೋ, ಅಂದ್ರೆ ಈ ಒಂದೇ ಬಳಗದವರು ಅಲ್ಲಿ 3 ಬೀದಿಲಿ ಇದ್ದೀರಾ? ಮಗ ಸೊಸೆ ಒಂದ್ ಮನೆಗಿದ್ದಾರೆ, ಅಪ್ಪ ಅಮ್ಮ ಮಗಳು ಒಂದ್ ಮನೆಗಿದ್ದಾರೆ. ನಾನು ಒಬ್ನೇ ಮಾತ್ರ ಒಂದ್ ಮನೆ 1,000 ಬಾಡಿಗೆ ಕಟ್ಕೊಂಡು ಬೆಳಿಗ್ಗೆ ಹೋಗೋದು, ಸಾಯಂಕಾಲ ಹೋದ್ರೆ 10 ಗಂಟೆ ಆಯ್ತು ಸರ್. ಅವಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮನೆಗೆ ಒಂದ್ 11:30-12 ಗಂಟೆ ಆಯ್ತು ಸರ್. ಗೊತ್ತು ಸರ್, ಊರಿಗೆಲ್ಲ ಎಲ್ಲರಿಗೂ ಗೊತ್ತು. ನಿಮ್ ಕತೆನೂ ಗೊತ್ತಾ? ಎಲ್ಲ ಗೊತ್ತು ಸರ್. ಹಳ್ಳಿನೋ ಪಟ್ನನೋ ಅದೇನದು? ಹಳ್ಳಿ ಸರ್. ಹಳ್ಳಿಲಿ ಬಾಡಿಗೆ ಮನೆ ಇದಾವೆ? ಹಳ್ಳಿ ಬಾಡಿಗೆ ಮನೆ ಇದೆ ಸರ್. ಯಾರು ಒಂದು ಮಾಡೋ ಪ್ರಯತ್ನ ಮಾಡಿಲ್ವೇ? ತಿರ್ಗಾ ನಾನ್ ಬೇರೆ ಮನೆ ಮಾಡ್ಕೊಂಡಾದ್ಮೇಲೆ ಅಲ್ಲೂ ಎಷ್ಟೋ ಜನರನ್ನೆಲ್ಲ ಕೇಳಿದೆ, ಬರ್ರಿ ಸರ್ ಹೇಳೋಣ, ಬರ್ರಿ ಮಾತಾಡೋಣ ಓದಾಡೋಣ ಅಂತ. ಅವ್ರೇನ್ ಮಾಡ್ತಾರೆ, ಹುಡುಗಿನ ಕೇಳಕ್ ಹೋಗ್ತಾರೆ. ಫಸ್ಟೇ ನಾವ್ ಬೇಡ ಕಾಣೋಣ, ಬೇಡ, ಬಿಲ್ಕುಲ್ ಬೇಡ ಅಂತ ಹೋಗೋದೇ ಇಲ್ಲ ಅವನ ಜೊತೆಗೆ, ಬೇಡ ಬೇಡ ಅಂತ. ಬೇಡ ಅಂದ್ರೆ ನಾವ್ ಎಲ್ಲೋ ಅನ್ಸಲ್ಲ. ಅವಾಗ ನಾನು 2014 ನಮ್ಮ ಅಪ್ಪ ಅಮ್ಮನು ಬಂದು ಮದ್ವೆ ಮುಂಚೆ ಮಾಡಿದಿದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮ ಬಂದು ಕೇಳಿರೋದು ಸರ್. ಅದಾಯ್ತು, ಅದು ಆಮೇಲೆ ಮಾತಾಡೋಣ. ಬೇಡವೇ ಬೇಡ ಅಂದ್ರೆ ಡೈವರ್ಸ್ ಕೊಡೋಣ ಅಂತಲ್ಲ, ಅಥವಾ ಅವ್ನು ಹಂಗೆ ಇರ್ಲಿ ನಾನು ಹಿಂಗೆ ಇರ್ತೀನಿ ಆಮೇಲೆ ನೋಡೋಣ ಮುಂದಕ್ಕೆ, ಈಗ ಬೇಡ ಅಂತಾನು ಅಥವಾ ಡೈವರ್ಸ್ ಕೊಟ್ಬಿಡ್ತೀನಿ ಅಂತಾನು? ಅದೇ ನೀನ್ ಬೇಡ ಅಂದ್ರೆ ಬರ್ಕೊಡಮ್ಮ ತಾಯಿಯಿಂದೆ.
ಬರ್ಕೊಡು ನೀನ್ ಹಾಕು ಫಸ್ಟ್ ಕೋರ್ಟ್ಗೆ ಹೋಗಿ ನೀನು ಅಂತ. ಅಂದ್ರೆ ತೀರಾ ಹಂಗ ಬಿಡಿಸ್ಕೊಳ್ಳೋ ಹಂತಕ್ಕೆ ಅವ್ರಿಲ್ಲ ಈಗ ಸದ್ಯಕ್ಕೆ. ಇಲ್ಲ ಸರ್, ಅದ್ರ ಜೊತೆ ಬರ್ಲಿ ಬದುಕ್ಲಿಕ್ಕೆ ತಯಾರಿಲ್ಲ, ಬಟ್ ಬಿಡಿಸ್ಕೊಡ್ಲಿಕ್ಕೂ ತಯಾರಿಲ್ಲ ಅಂತ. ಬಿಟ್ಕೊಡಕ್ಕೂ ತಯಾರಿಲ್ಲ. ಹಂಗ ನೀನ್ ಹಾಕು ಫಸ್ಟ್ ಕೋರ್ಟ್ಗೆ ಅಂತ ಓಡಾಡು ಅಂತ. ನಾನೀಗ ಕೋರ್ಟ್ಗೆ ಹೋದ್ರೆ ಅದೇ ಮಗ ಇದೆಯಾ ಡೈವರ್ಸ್ ಕೊಡೋ ಜೀವನಾಂಶ ಸಿಗ್ತೈತೆ ಅದ್ ಬರ್ತದಲ್ಲ ಅಂತ. ಅಲ್ಲ ಸರ್, ಎಂತ ಹೆಣ್ಮಕ್ಳು ಇದಾರೆ ಅಪ್ಪ, ಇಂಥ ಹೆಣ್ಮಕ್ಳು ಇದಾರೆ. ಜೀವನಾಂಶ ಇದ್ದೆ ಮಗ ಆದ್ಮೇಲೆ ನನಗೆ ಮಗದಿಂದ ಜೀವನಾಂಶ ಸಿಗ್ತೈತೆ ನನಗೆ ಅದೇ ಅಂತ ಆತರನೇ ಕಾದಿರ್ತಾರ ಸರ್. ಇವತ್ತು ಸಹ ಅದೇ ಎಲ್ಲಾರು ಎಲ್ಲ ಕರ್ಕೊಂಡು ಬಂತ ಅನಾಥ ತರ ಬದುಕ್ತಾ ಇದ್ದೀವಿ ಸರ್ ನಾವು. ಬಟ್ ಈಗ ನೀವು ನನಗೆ ಹೇಳಿ ಅಂತ ಯಾವ ತಪ್ಪನ್ನು ನೀವು ಮಾಡಿದ್ರಿ? ಅದೇ ಸರ್, ನಮ್ಮ ಅಪ್ಪ ಅಮ್ಮನ ಅವತ್ತು ಅದು ಬಿಡಿ ಆಯ್ತು, ಅದು ಆಮೇಲೆ ಮಾತಾಡಿ. ಇಲ್ಲ ಸರ್, ಅದೇ ತಪ್ಪು ಸರ್, ನನ್ನ ಕಣ್ಣಿಗೆ ಅದೇ ತಪ್ಪು. ಅದು ಬಿಟ್ರೆ ಏನ್ ಕುಡಿತಾ ಇತ್ತ, ಬೇರೆ ಏನಾದ್ರು ಆಕೆ ಗಡವಟ್ಟು ಮಾಡಿದ್ರ, ಅಥವಾ ಏನಾದ್ರು ತಪ್ಪಾಗಿತ್ತ? ಇಲ್ಲ ಸರ್, ಆ ತರ ಕುಡ್ಕೊಂಡು ನಾನು ಹೊಡೆಯ ಪ್ರಾಮಾಣಿಕವಾಗಿ ಹೇಳ್ಬೇಕು. ಇಲ್ಲ ಸರ್, ನಿಜವಾಗ್ಲಿಲ್ಲ ಸರ್. ಅಲ್ಲೇ ಆ ಹುಡುಗಿ ಭಯಲ್ಲೇ ಬಂದಿದೆ ಸರ್. ಏನಂತ? ನಾನೇನೋ ಅಡಿಗೆ ಮನೇಲಿ ಹೋಗಿ ಎಷ್ಟು ಖರ್ಚಾಯ್ತು ಅಂತ ನೋಡ್ತೀನಂತೆ. ಎಷ್ಟು ಖರ್ಚಾಯ್ತು ಅಂದ್ರೆ ದವಸ ಧಾನ್ಯನ ದುಡ್ಡ? ದವಸ ಧಾನ್ಯ ಎಷ್ಟು ಅಕ್ಕಿ ಎಷ್ಟು ಹಾಕ್ಯಾರೆ ಅಥವಾ ಕಾಳು ಎಷ್ಟು ಹಾಕ್ಯಾರೆ ಅಂತ ಅದಾಗ್ತಿಂದ ನೋಡ್ತಾನಂತೆ. ಎಲ್ಲ ನಾವು ಹೊರಗಡೆ ಹೋದಾಗ ಒಂದ್ಸಲ ಎಲ್ಲ ನಾವು ಊಟ ಕೊಡ್ಸಿದ್ರೆ ಊಟ ದಿವಸ ಜಗಳ ಆಡ್ತೀನಂತೆ. ಇಷ್ಟು ಖರ್ಚು ಮಾಡಿಸ್ಬಿಟ್ಟೆ ನೀನು ಅಂತ ನೀವು ಆಡ್ತೀರಾ ಅಂತ? ಆಡ್ತೀರಾ ಅಂತ. ಒಂದೊಂದು ರೂಪಾಯಿ ತಿಂದಿದ್ದು ಉಂಡಿದೆಲ್ಲ ಲೆಕ್ಕ ಆಗ್ತದೆ ನನ್ನ ಗಂಡ ಅನ್ನೋ ಅರ್ಥದಲ್ಲಿ. ಅಂದ್ರೆ ಇವಾಗ ತಪ್ಪು ಸರ್. ಮುಂಚೆ ಮಗ ಪ್ರೆಗ್ನೆಂಟ್ ಆಗದೆಲ್ಲ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗು, ಮಗ ಆದ್ಮೇಲೆಲ್ಲ ಗಾಡಿಗೆಲ್ಲ ಬೈಕಾಗೆಲ್ಲ ಆಸ್ಪತ್ರೆಗೆ ಸುತ್ತಾಡಿ ಅವಾಗೆಲ್ಲ ಇವೆಲ್ಲ ಬಂದಿರ್ಲಿಲ್ಲ. ಅವಾಗ ಚೆನ್ನಾಗಿತ್ತು. ಮಗಾಗಿ 5 ವರ್ಷ ತುಂಬಾವರೆಗೂ ಸಹ ಈ ತರ ಕಂಪ್ಲೇಂಟ್ ಎಲ್ಲ ಬರ್ತಿರ್ಲಿಲ್ಲ. ಅವಾಗ ಚೆನ್ನಾಗಿತ್ತಲ್ಲ. ಹೆಂಗೊಂದ್ ಮಗ ಆಯ್ತು, ಅವ್ರ ಅಪ್ಪ ಅಮ್ಮಂದು ಸ್ವಲ್ಪ ಜೊತೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಇದಾಯ್ತು ಸರ್, ಅಷ್ಟೇನೆ. ಹೊಲ ಬರ್ದಿದ್ದೆ ತಪ್ಪಾಯ್ತು ಅಂತ. ಕೆಲಸ ಸಿಕ್ಕಿದ್ದು ಹೊಲ ಬರ್ದಿದ್ದೆ ತಪ್ಪಾಯ್ತು ಅಂತಾನ. ಬಟ್ ಅವೆರಡು ಆದ್ಮೇಲೆನೆ ಅವ್ರು ಬದಲಾಗಿದ್ದ? ಆದ್ಮೇಲೆ ಸರ್ ಬದಲಾಗಿದ್ದು. ಅದಕ್ ಮುಂಚೆ ಬಹಳ ಗೌರವದಿಂದ ನಡ್ಕೊಳ್ತಿದ್ರ? ಗೌರವದಿಂದಾನೆ ಕರೆದು ಊಟಕ್ಕೆ ಇಕ್ಕೋದು, ಮಾತಾಡ್ಸೋದು ಎಲ್ಲಾ ಚೆನ್ನಾಗ್ ಮಾಡ್ತಾ ಇದ್ರು ಸರ್. ಒಂಚೂರು ಯಾಕೋ ಹಿಂಗ್ ಬದಲಾವಣೆ ಕಂಡಾಗ ಇಲ್ಲ ಈ ಊರೇ ಬೇಡ, ನಾವು ಬೇರೆ ಕಡೆ ಹೋಗೋಣ ಅಲ್ಲೆಲ್ಲೋ, ಅಥವಾ ನಾನು ಕೆಲಸ ಮಾಡೋ ಜಾಗದಲ್ಲಿ ನಂಗೆ ದೂರ ಓಡಾಡ್ಲಿಕ್ಕೆ ಆಗ್ತಿಲ್ಲ, ತುಂಬ ಜರ್ನಿ ಆಗ್ತಾ ಇದೆ, ಅಲ್ಲಿ ಎಲ್ಲೋ ಹತ್ರ ಹೋಗಿ ಮನೆ ಮಾಡ್ಕೊಳ್ಳೋಣ ಅನ್ನೋ ಒಂದು ನಿರ್ಧಾರ ನೀವು ಮಾಡ್ಲಿಲ್ವ? ಇವ್ರ ಅಪ್ಪ ಅಮ್ಮ ಇವರೆಲ್ಲ ತುಂಬಾ ಇನ್ವಾಲ್ವ್ ಆಗ್ತಾವ್ರೆ ನನ್ನ ಫ್ಯಾಮಿಲಿಲಿ, ಯಾಕೆ ಬೇಕು ಅಂತ ನೀವು ಸಪರೇಟ್? ಅಂದ್ರೆ ನನ್ಗೆ ಆತರ ಸರ್, ಇವಾಗ ನನಗೂ ಒಂದು ಮಗಳಿದಾಳಂತ ಎಲ್ಲೋ ಇರೋದ್ ಬೇಡ, ಇವ್ರ ಕಣ್ಣಿದ್ರಿಗೆ ಇಲ್ಲೇ ಇರ್ತೀನಿ ನೋಡೋಣ, ಅದೆಷ್ಟು ದಿವಸ ಅವ್ರ ಅಪ್ಪ ಅಮ್ಮನ ಜೊತೆ ಇವಳು ಎಷ್ಟು ದಿವಸ ಇರ್ತಾರೆ, ಅವ್ರ ಮಗಳು ನೋಡೋಣ ಅಂತ ಸರ್ ಹಠ ಮಾಡ್ಕೊಂಡಿದ್ದೀನಿ. ಅಲ್ಲ ಈಗಿರೋದು ಬೇರೆ, ನಾನು ಹೇಳ್ತಿರೋದು ಒಂಚೂರು ಯಾಕೋ ಇವ್ರು ಇಲ್ಲೇ ಬಂದು ಸೇರ್ಕೊಂಡ್ರು, ಇವ್ರ ಮಾತುಗಳು ಯಾಕೋ ನಡೀತಾವೆ ಅಂದಾಗ ಇನ್ನು ಜೊತೆಗಿದ್ದ ಕಾಲದಲ್ಲೇ ಇದು ಯಾಕೋ ಸರಿ ಹೋಗ್ತಿಲ್ಲ, ಬೇರೆ ಕಡೆ ಹೋಗೋಣ ಅಂತ ನೀವು ಮಾತಾಡ್ಕೊಂಡಿರ್ಲಿಲ್ವಾ? ಇಲ್ವಾ? ಬೇರೆ ಮನೆ ಮಾಡ್ಕೊಂಡಾದ್ಮೇಲೆ ಹೋಗ್ ಕರ್ದೆ ಸರ್. ಹೋಗ್ ಕರೆದ್ರೆ ನೀನ್ ಯಾರು ಅಂತಾನೆ ಗೊತ್ತೇ ಇಲ್ಲ, ನಿಮ್ ಜೊತೆ ನಾನ್ ಯಾಕೆ ಬರ್ಲಿ, ಯಾರು ಅಂತ ಸರ್ ಗಂಡ ಮಾತಾಡ್ತೀರಿ. ನಿಮ್ಮ ಅಕ್ಕನ ಬದುಕು ಚೆನ್ನಾಗಿದ್ಯಾ? ಅವ್ರಿಗೂ ನಮ್ಮ ಅಕ್ಕ ಅವ್ರಿಗೂ ನಮ್ಮ ಭಾವರಿಲ್ಲ ಸರ್, ಅವರು ತಿರೋದ್ರು. ಅವ್ರ ನನ್ಮಲ್ಲ ತಲಕಲ್ಲಿ ಅವ್ರ ಮನೆ ಕಟ್ಕೊಂಡು ಅವ್ರ ಪಾಡಿಗೆ ಅವ್ರಿದ್ದಾರೆ. ಈಗ ಅವ್ರು ನಮ್ಮ ಅಕ್ಕ ಅರೇಂಜ್ ಮಾಡಿದ್ರೆ ನಮ್ಮ ಮಾವ ಬದುಕಿದ್ರೆ ನನ್ಗಿರಿ ಪರಿಸ್ಥಿತಿ ಬರಕ್ ಬಿಟ್ಟಿರ್ಲಿಲ್ಲ. ನಿಮ್ಮ ಮಾವ ಇಲ್ವಾ? ಇಲ್ಲ ಸರ್, ಅವ್ರಿದ್ರೆ ನನಗೆ ಅಷ್ಟೊಂದು ಸಪೋರ್ಟ್. ಹೇಳಿ, ಮಾವ ಅಂದ್ರೆ ಯಾರು ಹೇಳಿ? ನಮ್ಮ ಅಕ್ಕರ ಗಂಡ ಸರ್. ಓಕೆ, ನಾನೆಲ್ಲೋ ಈ ಮಾವ ಇದಾರಾ? ಇದಾರೆ, ಅತ್ತೆ ಮಾವ ಇದ್ದಾರೆ. ಈ ಮಾವ ಇದೆಲ್ಲ ಕೇಳಲ್ವಾ ಸರ್? ಇವಾಗ ಅಲ್ಲಿ ಮಗಳನ್ನ ಅವರೇ ವಹಿಸ್ಕೊಂಡು ಅದೇನೋ ಈ ತಾಯಿ ಅಂತೆ ಮಗಳು ನೂಲಂತೆ ಸೇರಿ ಆಗ್ಬಿಟ್ಟದೆ ಸರ್. ತಾಯಿ ಸರಿ, ತಂದೆದ ಹೇಳಿ. ತಂದೆನೂ ಹಂಗೆ ಆಗ್ಯಾರ. ಅವರು ಒಂಥರ ಇವಾಗ ಮಗಳು ದುಡ್ಡು ಕೆಲ್ಸಕ್ಕೂ ಎಲ್ಲ ತಮ್ಮ ಆಗ್ತಾಳಲ್ಲ ಸರ್, ವಿರುದ್ಧ ಮಾತಾಡ್ಲಿಕ್ಕೆ ಆಗಲ್ಲ. ಇವಾಗ ಅವ್ರನ್ನು ನೋಡೋರು ಯಾರು? ಇವಾಗ ನಮ್ಮ ಮಗಳು ಹೆಂಗ ಆಗ್ತಾವಳೆ.
ಸೊ ನಿಮ್ಮ ಅಕ್ಕನ ಗಂಡ ಇದ್ದಿದ್ರು ಒಂಚೂರು ಏನೋ ಸರಿ ಮಾಡ್ತಿದ್ರು ಅನ್ನೋದು. ನಮ್ಮ ಅಕ್ಕನ ಗಂಡ ಇದ್ರೆ ಇವತ್ತು ನನಗೆ ಆನೆ ಬಲ ಇರೋ ಸರ್. ನಾವು ಇವತ್ತು ಒಬ್ನೇ ಮಾಡ್ಕೊಂಡ್ ತಿನ್ನು ಮನೆ ಬಾಡಿಗೆ ಯಾರು ಇಲ್ದಂಗೆ ಅನಾಥ ತರ ಬದುಕ ಪರಿಸ್ಥಿತಿ ಗೊತ್ತಿರ್ಲಿಲ್ಲ. ಈಗ ಅಕ್ಕ ತಮ್ಮ ಮಕ್ಕಳೊಂದಿಗೆ ಬದುಕ್ತಿದ್ದಾರಾ? ಇಲ್ಲ ಸರ್. ಮಕ್ಕಳು ಇಲ್ವಾ? ನಮ್ಮ ಅಕ್ಕನಿಗೆ ಮಕ್ಕಳಿದ್ದಾರೆ. ಈಗ ಅಕ್ಕ ಮತ್ತೆ ಮಕ್ಕಳು ಅವರೆಲ್ಲ ಒಟ್ಟಿಗೆ ಬದುಕ್ತಾ ಇಲ್ವಾ? ಅವರೆಲ್ಲ ಒಟ್ಟಿಗೆ ಬದುಕ್ತಾರೆ ಸರ್. ನೀವೊಬ್ರು ಮಾತ್ರ ಒಂಟಿ ಇದ್ದೀರಿ. ಒಬ್ರು ಒಂಟಿ. ಅವಾಗ ಅವರೆಲ್ಲ ಮದ್ವೆಗೆ ಬಂದಿರ್ಲ ಬರ್ದಂಗೆ ನಾನು ಅವ್ರನ್ನೆಲ್ಲ ಬಿಟ್ಟು ದೂರ ಮಾಡಿ ಮದ್ವೆ ಆದ ಅವ್ರ ಹತ್ರಕ್ಕೆ ಹೆಂಗ್ ಹೋಗ್ಲಿ ಮಕ್ಕ ಇಟ್ಕೊಂಡು ಅಂದಂಗೆ ಹೋಗ್ತಾರೆ. ಹಂಗೇನಪ್ಪ, ಯಾವ್ದಾದ್ರು ಅಷ್ಟೇ, ನಿನ್ನ ಹಿಂದೆ 4 ಜನ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಬೀದಿಲೋಗೋ ದಾಸಯ್ಯ ಕೂಡ ತಡಿ ನಾನೊಂದು ಏಟ ಹಾಕೋಣ ಅಂತಾನೆ. ನೋಡಿ ಸರ್, ನಿಮ್ಮ ಹೆಂಡತಿ ಕಡೆಯವ್ರಿಗೆ ಇವನ್ ಅವರು ಏನ್ ದೂರ ಸಂಬಂಧ ಅಲ್ಲದೆ ಹೋದ್ರು ಹೆಂಡತಿ ಕಡೆಯವ್ರಪ್ಪ. ಈಗ ಅವ್ರು ನಿಮ್ಮ ಅಪ್ಪನ ತಂಗಿನೇ ಇರಬಹುದು, ಬಟ್ ಯಾವಾಗ ಅತ್ತೆ ಮಾವನ ಸ್ಥಾನ, ಹೆಂಡತಿ ಅಪ್ಪ ಅಮ್ಮ ಅನ್ನೋ ಒಂದು ಸ್ಥಾನ ಸಿಗುತ್ತೆ, ತಮ್ಮ ಮಗಳ ಹಿತವನ್ನ ಬಯಸೋ ಮಟ್ಟಿಗೆ ಅವರು ತೀರಾ ಹುಚ್ಚರಾದಾಗ ನಮ್ಮ ಅಣ್ಣನ ಮಗ ಅನ್ನೋದ್ಲ ಲೆಕ್ಕಕ್ಕೆ ಬರಲ್ಲ. ಕೊಟ್ಟು ಮದುವೆ ಮಾಡಿ ಆ ಎಮ್ಮನೆ ಬರ್ಲೇ ಬೇಡಕೋಣ, ಅವಳು ಬಾಳ ಹಣೆ ಬರ ಇದ್ದಂಗ ಆಗ್ತದೆ ಎಲ್ಲ ನಾವು ಹೋಗುವುದು ಅಂತಾರ. ಅಲ್ಲ, ಇಲ್ಲಿ ವಿಚಿತ್ರ ಅಂದ್ರೆ ಏನಂತ ದೊಡ್ಡ ಕಾರಣವೇ ಇಲ್ಲ. ಇವ್ ತಡೆಪ ಕೂಡ ಮಲ್ಕೊಳ್ತಾನೆ, ಅಥವಾ ಇಲ್ಲೆಲ್ಲೋ ಜವಾಬ್ದಾರಿ ಇಲ್ಲ ಈತನಿಗೆ, ಇಲ್ಲೆಲ್ಲ ಕೂಡ್ಕೊಂಡು ಬರ್ತಾನೆ, ಇಲ್ಲೆಲ್ಲ ಯಾವ್ದೋ ಪರಸ್ತ್ರೀ ಚಟ ಇದೆ. ಅಲ್ಲ, ಈಗ ಅಂತದ್ದೇನು ನೀವು ಹೇಳ್ತಾ ಇಲ್ಲ, ಬಟ್ ಆ ತರದ್ದು ಇಲ್ಲ ಸರ್. ಇಲ್ಲ, ಆ ತರದ್ದಿಲ್ಲ. ನಿಮ್ಮ ಹೆಂಡತಿ ಇಷ್ಟೊಂದು ಬದಲಾವಣೆಗೆ ನಿಮ್ಮ ಅಪ್ಪ ಅಮ್ಮನೇ ಕಾರಣ ಅಥವಾ ಬೇರೆ ಏನಾದ್ರು ಐತಾ? ಬೇರೆ ಅಂದ್ರೆ ಅದೇ ಆಸ್ತಿ ಬರ್ಕೊಟ್ಟು ಕೆಲ್ಸಕ್ಕೆ ಹೋಗಿ ನಿಂತ್ಕಂತಲ್ಲ ಸರ್, ಅತ್ತಿಂದ ಆಚೆ ಚೇಂಜ್ ಆಯ್ತು. ಅಲ್ಲ, ಈಗ ಒಂದು ಹೆಣ್ಮಗಳಾಗಿ ಆಕೆಗೆ ಆಸ್ತಿ ಹಣಕ್ಕೂ ಮೀರಿ ಒಂದು 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 ಚೆನ್ನಾಗಿ ಮಾತಾಡಿಸುವ, ಚೆನ್ನಾಗಿ ಕಾಣುವ, ಚೆನ್ನಾಗಿ ಒಬ್ಬ ಗಂಡ ಅಂದಾಗ ಮಾನಸಿಕ ದೈಹಿಕ ಎಲ್ಲ ರೀತಿಯ ಬೆಂಬಲಗಳ ಅವಶ್ಯಕತೆ ಇರುತ್ತೆ. ಈಗ ನಿಮ್ಮೊಂದಿಗೆ ಇಷ್ಟು ದೂರ ಇದ್ದಾರೆ ಅಂದರೆ ಆಕೆ ತನ್ನ ಅಪ್ಪ ಅಮ್ಮನೊಂದಿಗೆ ಮಾತ್ರ ಖುಷಿಯಾಗಿದ್ದಾರೆ ಅಥವಾ ಎಲ್ಲ ರೀತಿ ಚೆನ್ನಾಗಿದ್ದಾರೆ, ಅವ್ರಿಗೆ ಹೊರಗಿನ ಯಾರೋ ಸ್ನೇಹಿತರು ಹೇಳ್ಕೊಟ್ಟು ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತಾ? ಆ ಥರ ಏನೋ ನನಗೆ ಗೊತ್ತಿಲ್ಲ ಸರ್. ಒಟ್ನಾಗೆ ಗೊತ್ತಿಲ್ಲ, ನಾನು ಅನುಮಾನ ಪಡಿ ಅಂತ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಈಗ ಆಸ್ತಿ ಹಣಕ್ಕೂ ಮೀರಿ, ಈಗ ಆಸ್ತಿ ಬಂದಾಗ, ಹಣ ಬಂದಾಗ ಬಹುಶಃ ನಿಮ್ಮನ್ನು ಒಂಚೂರು ಕಡೆಗಣಿಸಬಹುದು, ಆದರೆ ಮನೆ ಬಿಟ್ಟು ಹೋಗು ಅಂತ ಹೇಳಲಿಕ್ಕೆ ಕಾರಣಗಳು ಏನೇನಿರ್ತವೆ ಅಂತ ಅದನ್ನು ಬಾಯ್ಬಿಟ್ಟು ಹೇಳಬೇಕನಪ್ಪ ನಾನು. ಅದೇ ಸರ್, ಇವಾಗ ಅಂದ್ರೆ ನಾನು ಸಂಬಳ ಬರೀ 12-13 ಸಾವಿರ ಬರ್ತದಲ್ಲ ಸರ್. ಈಗ ನನ್ನ ಹೆಸರಿಗೆ ಬರೀ ಯಾವ್ದು ಆಸ್ತಿ ಏನು ಇಲ್ಲ. ನಿಮ್ಮ ಹೆಸರಿಗೆ ಆಸ್ತಿ ಇಲ್ಲ ಸರಿ, ಬರೋ 12,000ದಲ್ಲಿ ಮನೆದೆಲ್ಲ ಮಾಡ್ಕೊಂಡು ಹೋಯ್ತಾವ್ನು, ಹೋಗ್ಲಿ ಬಿಡು, ನಾನು ಬಂದಿದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಇರೋಣ ಅಂತಲೂ ಅನ್ಬೋದಿತ್ತು. ಹೌದಲ್ಲ? ಹಂಗೂ ಅನ್ಬೋದಿತ್ತು. ಈಗ ನೀವು ಅಲ್ಲೇನು ಭಾರ ಅಲ್ಲ, ನಿಮ್ಮದು ಒಂದಷ್ಟು 12,000 ಏನೋ ಬರುತ್ತೆ, ಮನೆಯದು ಮಕ್ಕಳದು ಅದು ಏನೋ ಫೀಸು ಅದು ಇದು ಏನೋ ಇದೆ, ಅದನ್ನು ಮಾಡಿಕೊಂಡು ಹೆಂಗೋ ಸೈಡಲ್ಲಿ ಬಿದ್ದಿರಲಿ ಮನೇಲೆ ಬಿಡು ಅಂತ ಹೇಳ್ಬೋದಿತ್ತು, ಹಣದ ಮಾತ್ರ ಅನ್ನೋದಾಗಿದ್ರೆ ಹೇಳ್ಬೋದಿತ್ತು. ಸೊ ಅದೇನು ಅಲ್ಲ, ಇಲ್ಲಿಂದ ಇಲ್ಲಿ ಇರಲೇಬೇಡ ಅನ್ನೋ ಒಂದು ಹಂತಕ್ಕೆ ಹೋದಾಗ ಅಲ್ಲೇನು ಬೇರೆ ತಪ್ಪುಗಳು ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಖಾತ್ರಿ ಹೇಳ್ತಾ ಇಲ್ಲ. ಆದರೆ ಕೆಲವೊಮ್ಮೆ ಆಕೆ ಹೆಸರಿಗೆ ಹೊಲ ಬರೆದಿದ್ದಾರೆ, ಅಥವಾ ಆಕೆ ಕೆಲ್ಸಕ್ಕೆ ಹೋಗ್ತಾಳೆ, 4 ಕಾಸು ದುಡಿತಾಳೆ, ಹೆಂಗಂದು ಮಾತ್ರಕ್ಕೆ ಆಚೆ ಹೋಗಲಿ ಅಂತ ಹೇಳಲ್ಲ. ಕೆಲವೊಮ್ಮೆ ಇಂಥವೆಲ್ಲ ಹೊರಗಡೆ ಯಾರೋ ಹೇಳ್ಕೊಟ್ಟಿರ್ತಾರೆ, ಅಥವಾ ಹೊರಗಡೆ ಇನ್ಯಾರೋ ಓಡಾಡ್ಕೊಂಡು. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಈ ಗಾರ್ಮೆಂಟ್ಸ್ಗೆ ಹೋಗಿ ಎಷ್ಟೋ ಜನ ಜೀವನ ಕಟ್ಟಿಕೊಂಡು ಆರಾಮಾಗಿ ಗಂಡ ಇಲ್ಲದ ಕಾಲದಲ್ಲೂ ಮಕ್ಕಳನ್ನ ಸಾಕೊಂಡಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಈ ಕೆಲಸಗಳಿಗೆ ಹೋಗಿ ಅಲ್ಲಿ ಈ ಕೆಟ್ಟ ಕೂತಿರ್ತಾರಲ್ಲ, ಅವರು ತುಂಬ ಮಜಾ ಮಾಡ್ತಿರ್ತಾರೆ ಜೀವನ. ಅದನ್ನ ನೋಡಿ ಸಂಸಾರಸ್ಥರು ಹಾಳಾಗ್ಬಿಡ್ತಾರೆ. ಅದೇ ಸರ್, ಇವಾಗ ಆ ಊರಲ್ಲಿ ಕೆಲವರು ಹಿಂಗೆ ಕೆಲಸ ಹೋಗಿ ಗಂಡ ಬಿಟ್ಟು ಯಾರನ್ನ ಬಾಳ್ತಿರ್ತಾರೆ. ಈಗ ಅಲ್ಲಿ ಆ ಊರಲ್ಲಿ ಅಂತಲ್ಲಪ್ಪ, ಅದು ಎಲ್ಲಿ ಹೋದ್ರು ಅಷ್ಟೇ, ಅಂಥವ್ರು ಎಲ್ಲ ಕಡೆ ಇರ್ತಾರೆ. ನಮಗೆ ಬುದ್ಧಿ ಇರಬೇಕಲ್ಲ. ಇವತ್ತು ತಡೆಯಪ್ಪ, ಗಂಡ ಇಲ್ದಿರೋದಕ್ಕೆ ತಾನೇ ಇಷ್ಟೊಂದೆಲ್ಲ ಮಜಾ ಮಾಡ್ತಿರೋದು, ಆರಾಮಾಗಿರೋದು, ಸ್ವತಂತ್ರವಾಗಿರೋದು, ನಾನು ಗಂಡ ಇರೋದಕ್ಕೆ ತಾನೇ ಹಿಂಗೆಲ್ಲ ಆಗ್ತಿರೋದು, ನಾನು ಬಿಟ್ಬಿಡೋಣ, ಬಿಟ್ಬಿಟ್ಟು 4 ದಿನ ಮೆರಿತೀಯ, ಬಿಟ್ಬಿಟ್ಟು 4 ದಿನ ಜುಟ್ಟಿ ಮಲ್ಲಿಗೆ ಹೂವು, ಆಮೇಲೆ ನೋಡು ಕೈಗೆ ತಟ್ಟೆ, ತಿರುಪೆ ಜೀವನ ಆಗ್ಬಿಡುತ್ತೆ. ಹಾಗಂತ ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ತಾರೆ ಅಂತಲ್ಲ, ಬಟ್ ಕೆಲವೊಮ್ಮೆ ನಾನು ಇತ್ತೀಚೆಗೆ ತುಂಬ ಕಥೆಗಳು ಕೇಳ್ತಾ ಇದ್ದೀನಿ. ಹೀಗೆ ಹೊರಗಡೆ ಅಂದರೆ ಒಬ್ಬ ಪುರುಷ ಕಷ್ಟಪಟ್ಟು ದುಡಿಮೆ ಮಾಡಿ ಸಂಬಳ ತಗೊಂಡು ಮನೆಯವ್ರನ್ನೆಲ್ಲ ಸಾಕ್ತಾನಂತೆ, ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಮಕ್ಕಳು ಎಲ್ಲ. ಅದೇ ಒಂದು ಹೆಣ್ಣಿಗೆ ಕೆಲಸ ಸಿಕ್ಬಿಟ್ರೆ
ನನ್ಗೀಗ ದುಡಿಮೆ ಬರುತ್ತೆ, ನನಗೆ ಯಾರು ಬೇಡ ಅನ್ನೋ ಮಟ್ಟಿಗೆ ಕೆಲವು ಹೆಣ್ಣು ಮಕ್ಳುಗಳು ಹಾಗೆ ಕೆಲವು ಹೆಣ್ಮಕ್ಳು ಆತರ. ಅದ್ರ ಕೆಲವ್ರು ಯಾರೋ ಮಾಡ್ತಾ ಇದ್ರೆ ಅವ್ ಬುದ್ಧಿ ನೋಡಿ ಇವಕ್ಕೂ ಬಂದ್ಬಿಡ್ತದ ಸರ್. ಈಗ ಎಲ್ಲ ಥರದವರು ಇದ್ದಾರೆ. ಅಯ್ಯೋ ತಡಿಯಪ್ಪ, ನನ್ನ ಗಂಡ ಒಬ್ಬನೇ ಕಷ್ಟಪಡ್ತಾವನೆ, ಆತನಿಗೆ ನಾನು 4 ಕಾಸು ದುಡಿದು ಆತನಿಗೆ ನಿಯತ್ತಾಗಿದ್ದುಕೊಂಡು ಹೊರಗಡೆ ಹೋಗಿ ನಾನು ಕೂಡ 4 ಕಾಸು ಸಂಪಾದನೆ ಮಾಡಿ ಗಂಡ EMI ಅದು ಇದು ಕಟ್ಕೊಂಡು ಒದ್ದಾಡ್ತಾವನೆ, ಏನೋ ನಾನು ಮಕ್ಳದ ಫೀಸು ಮನೆ ಬಾಡಿಗೆನೋ ಏನೋ ಕಟ್ಕೊಳ್ಳೋಕ್ಕಾಗುತ್ತೆ, ನಾನು ಒಂಚೂರು ಗಂಡನಿಗೆ ನೆರವಾಗೋಣ ಅಂತ ಹೋಗಿ ಕಷ್ಟಪಟ್ಟು ಗಂಡನಿಗೆ ಸಾವಿತ್ರಿಯಂತೆ ಸತ್ಯವಾನ್ ಸಾವಿತ್ರಿ, ಹೇಗೆ ಸಾವಿತ್ರಿ ಸತ್ಯವಾನನನ್ನು ಪ್ರೀತಿಸಿದಳೋ ಹಾಗೆ ಗಂಡನನ್ನು ಉದ್ಧಾರ ಮಾಡಲಿಕ್ಕೆ ಹೆಣ್ತಿದ್ದೀರು ಹೋಗಿ ಕಷ್ಟಪಟ್ಟು ದುಡ್ದು ಕತ್ತೆ ದುಡ್ದಂಗೆ ದುಡಿತಾರೆ ಸರ್. ಆದರೆ ಕೆಲವು ಜನ ಇದ್ದಾರೆ, ಈಗ ಆಯಿತು ನೀವು ಕೆಲಸ ಮಾಡ್ತಿದ್ರಿ, ದುಡಿಮೆ ಮಾಡ್ತಾ ಇದ್ರಿ, ಇವ್ರು ಕೆಲ್ಸಕ್ಕೆ ಹೋಗೋ ಅಗತ್ಯನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇರ್ಲಿಲ್ಲ ಸರ್. ಆಯಿತು, ಹಂಗೂ ಹೋಗ್ತಾರೆ, ಅದು ಅವ್ರ ದೊಡ್ಡ ಗುಣ ಅಥವಾ ಏನೋ ಮನೆಗೆ ಒಳ್ಳೇದಾಗಲಿ ಅಂತಲೇ ಹೋಗಿದ್ರೆ ಅದು ಬೇರೆ. ನಾನು ಕೆಲ್ಸಕ್ಕೆ ಹೋಗು ಅಂತಾನೂ ಹೇಳಿರ್ಲಿಲ್ಲ. ನೋಡಿ, ಈಗ ನೀವು ಅರ್ಥ ಮಾಡಿಕೊಳ್ಬೇಕಿರೋದು ಎಷ್ಟೊಂದು ಘಟನೆ ಅಥವಾ ಈ ಹಂತಕ್ಕೆ ಬಂದು ನಿಂತಾದ ಮೇಲೆ ಬದುಕು ಇನ್ನೂ ಭಾಳಷ್ಟು ದೂರ ಇದೆ. ನಿರ್ಧಾರ ಮಾಡಿ. ಈಗ ನಿಮ್ಮ ಕಥೆಯಿಂದ ಈ ಸಮಾಜ ಅಥವಾ ಕೆಲವು ಯುವಕರು, ಕೆಲವು ಯುವಜನತೆ ಅರ್ಥ ಮಾಡಿಕೊಳ್ಬೇಕು. ಯಾವಾಗಲಾದರೂ ಅಷ್ಟೇ ಪ್ರೀತಿ ಪ್ರೇಮ ನನಗೆ ಅವಳೇ ಮುಖ್ಯ, ನನಗೆ ಅದೇ ಮುಖ್ಯ ಅಂತ ಹೋಗಿ ನೀವು ನಿಮ್ಮವರನ್ನು, ಅಪ್ಪ ಅಮ್ಮನನ್ನು ಅಥವಾ ನಿಮ್ಮ ಮುಖ್ಯವಾದ ಬಂಧು ಬಳಗವನ್ನೆಲ್ಲ ನೀವು ಆ ಹುಡುಗಿಗೋಸ್ಕರ ಬಿಟ್ಟುಬಿಟ್ಟು ಹೋದರೆ ನಾಳೆ ದಿನ ಯಾವುದೇ ಆಗಲಪ್ಪ, ಒಂದು ಹುಲಿ ಕೂಡ ಜಿಂಕೆಯ ಗುಂಪಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಭಯ ಪಡಬೇಕು. ಯಾಕಂದ್ರೆ ಜಿಂಕೆಗಳು ತುಂಬ ಇದ್ದಾವೆ ಅಂತ. ಒಂಟಿ ಜಿಂಕೆಗೂ ಮತ್ತೆ 100 ಜಿಂಕೆ ಒಟ್ಟಿಗೆ ಇದ್ದದಕ್ಕೂ ಸಿಂಹಕ್ಕೂ ಭಯ ಇರುತ್ತಲ್ಲಪ್ಪ. ಸಿಂಹಕ್ಕೂ ಭಯ ಇರುತ್ತೆ. ಹಂಗೆ ನೀವು ಸಿಂಹ ಇರಬಹುದು ಅಥವಾ ನೀವು ಜಿಂಕೆ ಇರಬಹುದು, ನಿಮ್ಮನ್ನು ಸುಲಭವಾಗಿ ಅಟ್ಯಾಕ್ ಮಾಡಬಹುದು. ಬಟ್ ನಿಮ್ಮ ಸುತ್ತ ಇತರ ನಿಮ್ಮ ತಂದೆ ತಾಯಿಗಳು ಇವರೆಲ್ಲ ತುಂಬ ದೊಡ್ಡ ಬೆಂಬಲ ಇದೆ ಗಣಪ ಅವ್ರ ಕಡೆ, ಅವನೇನೊಬ್ಬನೇ ಅಲ್ಲ ಅಂದಾಗ ಮೋಸ ಮಾಡಲಿಕ್ಕೂ ಭಯಪಡ್ತಾರೆ. ಎಲ್ಲ ಬಿಡೋನು ಹುಡುಗಿಗೋಸ್ಕರ ಅಥವಾ ಮದುವೆಗೋಸ್ಕರ ಎಲ್ಲರನ್ನೂ ಆಗಲೇ ಬಿಟ್ಬಿಟ್ಟಾನೆ, ಇವನಿಗೆ ಏನು ಅನ್ಯಾಯ ಮಾಡಿದ್ರೆ ಯಾರು ಬಂದು ಏನು ಕೇಳಲ್ಲ ಅಂತ. ಹಂಗೆ ಪರಿಸ್ಥಿತಿ ಆಗಿರೋದು. ಯಾವುದಾದ್ರೂ ಈಗ ಸಂಸಾರ ಅಂತ ಅಲ್ಲ, ಕೆಲಸ ಮಾಡೋ ಜಾಗದಲ್ಲಾದರೂ ಅಷ್ಟೇ. ನಿನಗೆ ಯಾರು ಹೇಳೋರು ಕೇಳೋರಿಲ್ಲ ಅಂದರೆ ನಿನ್ನನ್ನು ರಾತ್ರಿ ಕಿತ್ತಾಕಿ ಇನ್ನೊಬ್ಬನ್ನ ಕೆಲಸಕ್ಕೆ ತಗೊಳ್ಳೋಕೆ ಎಷ್ಟೊತ್ತು ಬೇಕು ಅವ್ರಿಗೆ? ಎಷ್ಟೊತ್ತು ಬೇಕು ಸರ್? ಜೀವನದಲ್ಲಿ ನಾವು ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಹೊರಟಾಗ ಪಡ್ಕೊಳ್ಳೋದಕ್ಕಿಂತ ಒಂದನ್ನು ಪಡ್ಕೊಳ್ಳೋಕೆ ಅನೇಕವನ್ನು ನಾನು ಕಳ್ಕೊಳ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ನೀವು ಅವತ್ತು ಮಾಡಿದ್ದು ಅವತ್ತಿಗೆ ಸರಿ ಇರ್ಬೋದು, ಬಟ್ ಇವತ್ತು ನೋಡಿದಾಗ ಅಯ್ಯೋ ನನ್ನ ಹಿಂದೆ ನಮ್ಮ ಅಪ್ಪ ಅಮ್ಮನೋ ಅಥವಾ ಯಾವುದೋ ಒಂದು ದೊಡ್ಡ ಬೆಂಬಲವೋ ಎಲ್ಲ ಬಂದು ಬಳಗ ಎಲ್ಲ ಬಂದು ಸೇರಿ ಅಕ್ಷತೆ ಕಾಳು ಹಾಕಿ ಎಲ್ಲರ ಸಮಾಜದಲ್ಲಿ ನಿಂತಿದ್ರೆ ಏನೇ ನೀನು ಹಿಂಗೆ ಮಾಡಿದೆ, ಕಟ್ಕೊಂಡು ಗಂಡನಿಗೆ ಅನ್ಯಾಯ ಮಾಡಿದೆ ಅಂತ ಯಾರು ಬಂದು ಕೇಳ್ತಿದ್ರು. ಈ ಕರ್ಕೊಂಬ ಅಂತಾರ ಅವರು. ಅವ್ರನ್ನೆಲ್ಲ ಬಿಟ್ಟು ಆ ಹುಡುಗಿನ ಎಲ್ಲಾರನ್ನ ಬಿಟ್ಟು ಇದಕ್ಕೆ ಇವತ್ತು ಅವ್ರ ಹತ್ರ ನಾನು ಹೋಗಿ ಕೇಳಕ್ಕಾಗಲ್ಲ. ಹೋಗಪ್ಪ, ನಮ್ಮನ್ನೆಲ್ಲ ಬಿಟ್ಟಾಗಿದೆಯಲ್ಲ ಅನುಭವಿಸ್ ಹೋಗು ಅಂತ. ಹೌದು ಹೌದು, ಹಾಗೆ ಇರೋದು, ಏನು ಮಾಡ್ಲಿಕ್ಕಾಗಲ್ಲ. ನೀವು ಚೆನ್ನಾಗಿ ಆರೋಗ್ಯ. ಎಷ್ಟು ವಯಸ್ಸು ನಿಮಗೆ? ನಮಗೆ 35 ಸರ್. ಆಗಲಿ, 35 ವಯಸ್ಸವ್ರು ಇದ್ದೀರಿ ನೋಡಿ. ಇನ್ನೊಂದು ಮದುವೆ ಹತ್ತೊಂದು ಮದುವೆ ಅಂತ ನಾನು ಹೇಳ್ತಾ ಇಲ್ಲ. ಇರೋ ಸಂಬಂಧವು ಈ ಥರದ ಸಮಸ್ಯೆಗಳು ಬಂದಾಗ ಆದಷ್ಟು ಮ್ಯಾಕ್ಸಿಮಮ್ ಅದನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಯಾರೋ ಹಿರಿಯರ ಮೂಲಕನೋ ದೊಡ್ಡವ್ರ ಮೂಲಕನೋ ಮಾಡೋ ಪ್ರಯತ್ನ ಮಾಡಿ. ಯಾಕಂದ್ರೆ ಅಲ್ಲಿ ಮಕ್ಕಳಿದ್ದಾವೆ ಅಲ್ವಾ, ಮಗು ಇದೆ. ಒಂದೇ ಸತಿ ನಾನು ಬಿಟ್ಬಿಡ್ತೀನಿ, ಡೈವರ್ಸ್ ತಗೊಂಡ್ಬಿಡ್ತೀನಿ, ಮದುವೆ ಆಗ್ಬಿಡ್ತೀನಿ ಅಂತ ಹೆಜ್ಜೆ ಇಡೋದು ಬೇಡ. ಇನ್ನೊಂದು ಮದುವೆಗೆಲ್ಲ ಹಂಗೆಲ್ಲ ಹೋಗಿದ್ರೆ ಸರ್, ನಾನು ಅಲ್ಲೇ ಇರ್ತಿರಲಿಲ್ಲ ಸರ್. ಏನಿಲ್ಲ, ಇನ್ನೊಂದು ಇದ್ರ ಜೊತೆ ಇನ್ನೊಂದು ಅನುಭವಿಸ್ಬೇಕಾಗುತ್ತೆ, ಅಷ್ಟೇ ಕಷ್ಟ. ಅದಕ್ಕೆ ಅವ್ರ ಅಪ್ಪ ಅಮ್ಮನ ಜೊತೆ ಅದೆಷ್ಟು ಹೇಳ್ತಾರೆ, ನೋಡೋಣ ಅಂತ ಇದ್ದೀನಿ ಸರ್. ಅಲ್ಲೇ ಆಯ್ತು. ಈ ಸಮಯದಲ್ಲಿ ನಾನು ಹೇಳೋದು, ಏನು ನಮಗೆ ಅಂಥದ್ದು ಗೊತ್ತಿಲ್ಲದೆ ಹೊರತು ನಾವು ಯಾರನ್ನು ಅನುಮಾನ ಪಡಬಾರದು. ನಾನು ಯಾಕೆ ಹೇಳಿದೆ ಅಂದರೆ, ಪರಪುರುಷನ ಬಗ್ಗೆ ನಾನು ಹೇಳಲಿಲ್ಲ. ಇಂಥ ಕೆಲವು ಸ್ನೇಹಿತೆಯರೇ ಹಾಳು ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಈ ಹೆಣ್ಣು ಮಕ್ಕಳೇ ಫ್ರೆಂಡ್ಸ್ ಇರ್ತಾರಲ್ಲ ಈ ಕೆಲಸ ಮಾಡೋ ಜಾಗದಲ್ಲಿ, ಅವ್ರು ಸ್ವಲ್ಪ ದಾರಿ ತಪ್ಪಿರ್ತಾರಲ್ಲ, ಅವ್ರು ನೋಡಿ ಏನು ಸುಖವಾಗಿದ್ದಾರಲ್ಲ, ನಾನು ಯಾಕೆ ಗಂಡನ ಮಾತು ಕೇಳ್ಕೊಂಡು ಹಿಂಗೆ ಬಂದಿ ಆಗಿರ್ಬೇಕು, ನಾನು ಹಾರಾಡೋಣ ಬಿಡು ಅಂತ ಅನ್ಸಿರ್ಬೋದು. ಆದರೆ ಅವೆಲ್ಲದಕ್ಕೂ ಒಂದು ಕೊನೆ ಇದೆ. ನೀವು ಆರಾಮಾಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ, ಮಗುವಿನ ಜೊತೆ ಮಾತಾಡಿ,
ಭರವಸೆ ಇಟ್ಕೊಳ್ಳಿ. ಆ್ಯಂಡ್ ಇವತ್ತಿಗೆ ನಾನು ನಾಳೆನೇ ಡೈವರ್ಸ್ ಆದರೂ ಕೂಡ ಇನ್ನೊಂದು ಹಾಕ್ತೀನಿ ಅನ್ನೋದು ಸಾಹಸ ಮಾಡಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಮೊದಲನೇದೇ ಹಿಂಗೆ, ಇನ್ನು ಈ ಹಂಗೊಂದು ವೇಳೆ ಎರಡನೇರು ಬಂದರು ಅಂದಾಗ ಹೆಂಡತಿ ಬಿಟ್ಟು ಬಂದಿರೋನು ನಾನು ಸಿಕ್ಕಿರೋದೇ ಹೆಚ್ಚು ಅನ್ನೋದು ದೊಡ್ಡ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಅಲ್ವಾ? ಹಾಗಾಗಿ ಆ ಬಗ್ಗೆ ಯೋಚನೆನೇ ಬೇಡ, ಮ್ಯಾನಿಫೆಸ್ಟ್ ಮಾಡಿ. ಇಲ್ಲ ಬರ್ತಾಳೆ, ಅವಳಿಗೂ ಒಂದು ಬುದ್ಧಿ ಬರುತ್ತೆ, ಅವರ ಅಪ್ಪ ಅಮ್ಮನೂ ಒಂದಿಷ್ಟು ತಿಳಿ ಹೇಳ್ತಾರೆ, ನಾನು ಕಾಯ್ತೀನಿ, ನಾನು ಮಗುವಿಗೆ ಏನು ಮಾಡಬೇಕು ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಹಣ ಸೇವಿಂಗ್ಸ್ ಮಾಡ್ಕೊಳ್ತೀನಿ, ನಾನು ಆರೋಗ್ಯ ಕಾಪಾಡ್ಕೊಳ್ತೀನಿ, ಕೊರ್ಗಿ 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 ಅಯ್ಯೋ ಹೆಂಗಾಯಿತು ಮತ್ತಾಯಿತು ಅದಾಯಿತು. ಹೌದು, ಈ ಮೂಲಕ ಕೆಲವರು ಅರ್ಥ ಮಾಡ್ಕೊಳ್ಬೇಕು, ಈ ಪ್ರೀತಿ ಪ್ರೇಮ ಅಂತ ಹೋಗಿ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಕಡೆಗೆ ಪ್ರೀತಿ ಪ್ರೇಮ ಅದು 3 ತಿಂಗಳು ಸುಖ ಅಷ್ಟೇ ಸಾರ್. ಸಂಸಾರ ಒಂದು ದಾಂಪತ್ಯ ಅಥವಾ ಒಂದು ಆ ಸಂಸಾರದ ಸಾಗರದಲ್ಲಿ ಈಜಬೇಕು ಅಂದರೆ ನಿಮಗೇನೇ ಈಜು ಬರ್ಬೋದು, ಆದರೆ ನಿಮಗಿಂತ ಒಂಚೂರು ಹಿರಿಯರು ಸುತ್ತಮುತ್ತ ಇದ್ರೇ ಅದು ಚಂದ. ಯಾಕಂದರೆ ಇಬ್ಬರು ಕೂಡ ಈ ಅಷ್ಟೇನು ಜೀವನ ಅನುಭವ ಇಲ್ಲದೆ ಇರೋದ್ರಿಂದ ನಿಮ್ಮ ನಡುವೆ ಆಗ ಮನಸ್ತಾಪಗಳು ಬರ್ತವೆ. ಆಗ ಬದುಕನ್ನು ಚೆನ್ನಾಗಿ ಕಂಡವರು ಸುತ್ತಮುತ್ತ ಇದ್ದರೆ ತಿದ್ದೋ ಬುದ್ಧಿಯೋ 2 ಬಿಟ್ಟು ಸರಿ ಮಾಡ್ತಾರೆ. ಯಾರ್ದು ಲಂಗು ಲಗಾಮಿಲ್ಲ ಅಂದ್ರೆ ಹಿಂಗೆ ಆಗೋದು. ಅವ್ರ ಮಗನು ಸೊಸೆರಿಗೂ ನಮ್ಮ ಅತ್ತೆ ಮಾವನು ಕಂಡ್ರು ಆಗಲ್ಲ ಸರ್, ಮಾತಾಡ್ಸಲ್ಲ ಅವರು. ಆಯ್ತು, ಅವ್ರದ್ದೇನೇ ಇರಲಿ, ನೀವು ಇನ್ನೊಂದು ಸ್ವಲ್ಪ ಕಾಯಿರಿ, ಖಂಡಿತ ಒಳ್ಳೇದಾಗುತ್ತೆ. ನೀವು ಸರ್ ಅದಕ್ಕೆ ಅಲ್ಲಿ ದೂರದಿಂದ ಆದ್ರೂ ನನ್ನ ಮಗಳು ಮಕ್ಕ ನೋಡ್ಕೊಂಡಾದ್ರೂ ಕಾಯ್ತಾ ಇದ್ವಿ. ಆಯ್ತು, ನೀವೇ ಆಗ್ಲೇ ಹೇಳ್ದಂಗೆ ನಮ್ಮ ಕೆಲವು ತಪ್ಪು ನಿರ್ಧಾರಗಳಿಗೆ ಒಂಚೂರು ಶಿಕ್ಷೆ ಅಂತ ಇರುತ್ತೆ. ಅವಾಗ ಮಾಡ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಬಂದು ನಮ್ಮ ಅಕ್ಕ ಮುಂದೆ ನಿಂತು ಮದುವೆ ಮಾಡಿ ಹೋಗಿದ್ರೆ ಹಿಂಗ ಆಗಿದ್ರೆ ಬಂದ್ ಕೇಳಿರೋದು ಸರಿಯಾಗಿ. ಹೌದು ಹೌದು ಹೌದು. ನೋಡಿ, ನೀವೇ ಬಾಯ್ಬಿಟ್ಟು ಹೇಳ್ತಾ ಇದ್ದೀರಾ ಸರ್. ಅದ್ ಯಾಕೆ ಸುಳ್ಳು ಹೇಳ್ಬಾರ್ದು, ನಾನು ಅವಾಗ ಒಂದು ಮಾಡ್ಕೊಂಡ್ರ ತಪ್ಪು ಕೆಲಸ ಇವತ್ತು ದೇವರೇ ಕೊಟ್ಟರು ಶಿಕ್ಷೆ ಅನ್ಕೊಂತೀನಿ. ಆಯ್ತು, ಪಾಪ ನಿಮ್ ದೊಡ್ಡ ಗುಣ, ಇವತ್ತಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ. ನಿಮ್ಮ ಹೆಂಡತಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಈ ಸಮಯದಲ್ಲಿ ಏನಾಗುತ್ತೆ, ಕೆಲವೊಂದಕ್ಕೆ ವಿಧಿಯೇ ಅಂತ್ಯ ಆಡುತ್ತೆ, ವಿಧಿಯೇ ಉತ್ತರ ಕೊಡುತ್ತೆ, ಅಥವಾ ವಿಧಿಯೇ ಅದಕ್ಕೆ ಒಂದು ಕೊನೆ ಆಡುತ್ತೆ. ಅಲ್ಲಿವರೆಗೂ ಮನುಷ್ಯ ಪ್ರಯತ್ನ ಅಂತ ಕೆಲವೊಂದು ಮಾಡಿದ್ದೀರಿ, ಸೋತಿದ್ದೀರಿ, ಸುಮ್ಮನಾಗಿ. ಆದರೆ ಅನುಮಾನ ಪಡೋದು ಬೇಡ, ಕೆಟ್ಟದಾಗಿ ಯಾರನ್ನೋ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಹೇಳೋದು ಬೇಡ, ಅವ್ರ ಬಗ್ಗೆ ಕಥೆಗಳು ಕಟ್ಟೋದು ಬೇಡ. ನೀವು ಆರಾಮಾಗಿ ಕಾಯಿರಿ. ತಾಳ್ಮೆ, ನಿಜವಾಗ್ಲೂ ತಾಳ್ಮೆ ಇದ್ರೆ ಜಗತ್ತನ್ನೇ ಗೆಲ್ಬೋದು, ಅಂಥದ್ರಲ್ಲಿ ನಿನ್ನ ಸಂಸಾರ ಗೆಲ್ಲೋಕ್ಕಾಗಲ್ವೇ? ಈ ಸಮಯದಲ್ಲಿ ಯಾರ್ಯಾರೋ ಬಂದು ಏನೇನೋ 1000 ಹೇಳ್ಬೋದು, ಬರ್ತಾರೆ. ನೀನು ಹೆಂಡ್ತಿ ಹಂಗೆ ಕಣೋ ಹಿಂಗೆ ಕಣೋ, ಇನ್ನೊಂದಾಗೋ ಹಿಂಗೆ ಏನಿರ್ತೀಯೋ ಮಜಾ ಮಾಡಬಾರೋ, ನಾನು ಯಾವುದೋ ಹೆಂಚಿನ ಸವಾಸ ಮಾಡಿಸ್ತೀನಿ, ಅದು 1000 ಹೇಳ್ತಾರೆ. ನೀವು ಒಂಟಿ ಇರೋದಕ್ಕೆ ನಿಮ್ಮ ಮನಸ್ಸು ಬೇಸತ್ತು, ನೀವು ಏನೋ ತಪ್ಪು ಹೆಜ್ಜೆ ಇಟ್ರೆ ನರಕ ಆಗ್ಬಿಡುತ್ತೆ ಜೀವನ. ನನಗೆ ಅದು ಮೂಲ ಆಗುತ್ತೆ. ಈಗಾಗಲೇ ಅವಾಗ ಮಾಡಿರೋ ತಪ್ಪಿ ಈಗ ಅನುಭವಿಸ್ತಾ ಇದ್ದೀನಿ. ಆಗುತ್ತಾ? ಈ ಪಿಂಡಿ ಮಾಡಾಕ್ಬಿಡುತ್ತೆ, ಅವಾಗ ಮಾಡಿರೋ ತಪ್ಪಿ ಅನುಭವಿಸ್ತಾ ಇದ್ದೀನಿ. ಹಿಂಡಿ ಇಪ್ಪೆಕಾಯಿ ಮಾಡಾಕ್ಬಿಡುತ್ತೆ. ಅದಕ್ಕೆ ಈ ಥರದ ಸಮಯಗಳು ಬಂದಾಗ ಭಗವಂತನ ಪಾದವನ್ನು ಗಟ್ಟಿಯಾಗಿಟ್ಕೊಂಡು, ಅಪ್ಪ ಹಿಂದೇನೋ ಗೊತ್ತಿಲ್ಲದೆ ಆಗಿದೆ, ಈಗ ಗೊತ್ತಿದ್ದು ಕೇಳ್ತಾ ಇದ್ದೀನಿ, ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಬ್ಬ ಮಗನಾಗ ನಿಮ್ಮ ಜವಾಬ್ದಾರಿ ಆಯ್ತಾ? ಈ ಕಡೆ ಹೆಂಡತಿ ಮಕ್ಳದ್ದು ಏನಿದೆ, ಇದು ಅವ್ರಿಗೇ ನೀನು ಬೇಡ ಅಂದಾಗ ನಿನ್ನನ್ನು ಬೇಕು ಅನ್ನೋರು ಯಾರಿದ್ದಾರೆ ನೋಡ್ಕೊಳ್ಬೇಕು. ಬದುಕು 2 ಥರ, ಒಂದು ನೀವು ಬೇಡ ಅಂದರೂ ನೀವು ಹಿಂದೆ ಹೋಗೋದು ಒಂದು ಕಡೆ, ಇನ್ನೊಬ್ಬರು ನೀವು ಬೇಕು ಅಂತ ನಿಮ್ಮ ಹಿಂದೆ ಬರೋರು ಒಂದು ಕಡೆ. ಬದುಕು ಯಾವಾಗ ಚಂದ ಅಂದರೆ, ಯಾರು ನಿಮ್ಮನ್ನು ಬಯಸ್ತಾರಲ್ಲ ಅವ್ರ ಕಡೆ ನೀವು ತಿರುಗಿದ್ರೆ, ಅಂದರೆ ಅಪ್ಪ ಅಮ್ಮನ ಕಡೆ ಬೆನ್ನು ಮಾಡೋದ್ರ ಬದಲು ಅಪ್ಪ ಅಮ್ಮನ ಕಡೆ ಮುಖ ಮಾಡಿದ್ರೆ ಜೀವನ ಚಂದ. ಭಾಳ ಹಿಂದೆ ಅಪ್ಪ ಅಮ್ಮನ ಕಡೆ ಬೆನ್ನು ಮಾಡಿ ಈ ಕಡೆ ಮುಖ ಮಾಡೋದಲ್ಲಪ್ಪ, ಇವತ್ತು ಅವ್ರು ನಿನ್ನ ಕಡೆ ಬೆನ್ನು ಮಾಡ್ಯಾರೆ, ನೋಡ್ಕೋ ಬೆನ್ನ ಅಂತ. ನೀವೀಗ ಅಪ್ಪ ಅಮ್ಮನ ಕಡೆ ಗಮನ ಕೊಟ್ಟುಕೊಂಡು ಆರೋಗ್ಯ ನೋಡಿಕೊಂಡು ದುಡಿಮೆ ಮಾಡಿಕೊಂಡು ಖಂಡಿತ ಬರ್ತಾರೆ. ಅಂತ ಯಾವ ಹೊಲಸು ಕೆಲಸಗಳು ಅಲ್ಲಿ ನಡೀತಾ ಇಲ್ಲ. ಬಟ್ ಏನೋ ಕೆಲವು ಹೇಳಿಕೆ ಮಾತುಗಳು ಅಲ್ಲಿ ಕೆಲಸ ಮಾಡ್ತಾವೆ. ಸರಿಯಾಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಮನೆ ದೇವರನ್ನು ನಂಬಿ ನಿಮ್ಮ ಮಗುವಿನ ಮುಖ ನೋಡ್ತಾ ಆರೋಗ್ಯವಾಗಿ ಒಳ್ಳೊಳ್ಳೆ ಊಟ ಮಾಡ್ತಾ ಆರೋಗ್ಯವಾಗಿ ಬದುಕಿ. ಏನೆಲ್ಲ ಎಲ್ಲಿಗೆ ಮುಗಿದು ಹೋಗಿಲ್ಲ. 5-6 ವರ್ಷದ ಮಗಿಗೂ ಹೇಳ್ಕೊಟ್ಬಿಟ್ಟ ಸರ್, ಮಗ ಅಪ್ಪನ ಹತ್ರಕ್ಕೆ ಹೋಗ್ಬೇಡ ಅಂತ.
ನೋಡಿ, ಮನುಷ್ಯ ಮಾಡುವ ಕೇಳಿಸ್ಕೊಳ್ಳಿ, ಮನುಷ್ಯ ಮಾಡುವ ಎಲ್ಲ ತಂತ್ರ ಕುತಂತ್ರಗಳಿಗೂ ಮೀರಿದ್ದು ವಿಧಿಯ ಯೋಜನೆಗಳು. ಅವುಗಳನ್ನು ನಂಬಿ ನಿಮ್ಮೊಳಗಡೆ ಅನ್ಯಾಯದ ಬುದ್ಧಿ, ಅಸಂಬದ್ಧ ಅಥವಾ ಅಶ್ಲೀಲವಾದ ವಿಚಾರವನ್ನು, ಕೋಪದ ಅಸೂಹೆಯ ವಿಚಾರ, ನಿಮ್ಮ ಹೃದಯವನ್ನು ಶುದ್ಧವಾಗಿ ಕಾಪಾಡ್ಕೊಳ್ಳಿ. ಉಳಿದಿದ್ದೆಲ್ಲವೂ ನಿಮ್ಮ ಪರವಾಗಿ ಆಗುತ್ತೆ. ಯಾಕಂದರೆ ಮನುಷ್ಯ ಎಷ್ಟೇ ಕುತಂತ್ರ ಮಾಡ್ಬೋದು, ಶಕುನಿ ಎಷ್ಟೇ ಕುತಂತ್ರ ಮಾಡ್ಬೋದು, ದುರ್ಯೋಧನ ಎಷ್ಟೇ ಮಾಡ್ಬೋದು, ಆದರೆ ಕೃಷ್ಣನ ಚಕ್ರ, ಕೃಷ್ಣನ ಅನುಗ್ರಹ ಆ ಎಲ್ಲ ಕುತಂತ್ರಗಳನ್ನು ಮೀರಿ ಮಕ್ಕಳನ್ನ ದೂರ ಮಾಡ್ಬೋದು, ಎಲ್ಲರಿಗೂ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಬೋದು, ಏನೇ ಹೇಳ್ಬೋದು. ನೀವು ಬಾಯಿ ಮುಚ್ಚಿರಿ. ಯಾಕಂದರೆ ಅಬ್ಬಬ್ಬ ಅಂದ್ರೆ ಹೇಳಿ ಏನು ಮಾಡ್ಬೋದು? ಏನು 2 ಮಾತು ನಿಮ್ಮ ಬಗ್ಗೆ ಕೆಟ್ಟದಾಗ ಅಭಿಪ್ರಾಯ ಹುಟ್ಟಾಕಬಹುದು. ಆದರೆ ಸತ್ಯದ ಮೇಲೆ ತುಂಬ ಬಲವಾದ ನಂಬಿಕೆ ಇದೆ ಅನ್ನೋದಾದರೆ ಬಿಡಿ, ಸತ್ಯದ ಮೇಲೆ ಭಾರ ಹಾಕಿ, ಅಪ್ಪ ಸತ್ಯ ಅನ್ನೋ ದೇವ್ರೆ ನೀನು ಇದ್ದೀಯಾ ಅಂದರೆ ನಾನು ನಿನ್ನನ್ನು ನಂಬಿದ್ದೀನಿ. ಸುಳ್ಳು ಊರೆಲ್ಲ ಓಡಾಡುತ್ತೆ ಸರ್. ಹೌದು, ಇನ್ನು ಸತ್ಯ ಚಪ್ಪಲಿನೇ ಹಾಕೊಂಡಿಲ್ಲ. ಆದರೆ ಸತ್ಯ ಯಾವಾಗ ರಸ್ತೆಗೆ ಬರುತ್ತೆ, ಸುಳ್ಳಿಗಲ್ಲಿ ಉಳಗಾಲ ಇರಲ್ಲ. ಆ ಕಾಲ ಬರೋವರೆಗೂ ತಾಳ್ಮೆಯಿಂದ ಇರಬೇಕು. ಆಯಿತು, ಈ ಹಿಂದೆ ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳಿಗೆ ಒಂದು ಗಳಿಗೆ ನನಗೂ ವನವಾಸ ದೇವರು ಕಲ್ಪಿಸಿದ್ದಾನೆ, ವನವಾಸ ಅನುಭವಿಸೋಣ. ಮತ್ತೆ ಅಯೋಧ್ಯೆಗೆ ಬರೋದಿದೆ, ಮತ್ತೆ ರಾಜ್ಯಭಾರ ಮಾಡೋದಿದೆ, ಮತ್ತೆ ಸಂಸಾರ ಚೆನ್ನಾಗಿ ಆಗುವುದಿದೆ. ಇನ್ನೊಂದು 2 ವರ್ಷ ಸಮಯ ತಗೊಳ್ಳುತ್ತೆ. ಮೌನವಾಗಿರ್ಬೇಕು ನೀವು. ಅಲ್ಲೇ ಕಾಯ್ತಾ ಇದ್ದೀನಿ ಸರ್. ಆಗುತ್ತೆ. ಈ ಸಮಯದಲ್ಲಿ ಯಾರೊಂದಿಗೂ ಅತ್ತೆ, ಮಾವ, ಮಗು, ಹೆಂಡತಿ ಇವ್ರು ಯಾರ ಬಗ್ಗೆನೂ ತಪ್ಪಾಗಿ ಏನೂ ಮಾತಾಡಬಾರ್ದು. ಆಯಿತಾ? ಎಲ್ಲಿ ಅದು ಹೌದು, ನಿಮ್ಮ ಮನಸ್ಸಲ್ಲಿ ನೋವಿರ್ಬೋದು, ನಿಮ್ಮ ಮನಸ್ಸಲ್ಲಿ ನನ್ನ ತಪ್ಪಿಲ್ಲದೆ ಹೋದರು, ಅವ್ರವ್ರು ತಪ್ಪಿಟ್ಕೊಂಡು ನನಗೆ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಏನೇನೋ ಮಾತುಗಳು ಬರ್ಬೋದು. ಆದರೆ ಈಗ ಏನು ಸಮಸ್ಯೆ ಆಗಿದೆಯೋ, ನಿಮ್ಮ ಕೆಲವು ತಪ್ಪು ಮಾತುಗಳಿಂದ ಇನ್ನೂ ದೊಡ್ಡ ಗುಂಡಿ ಆಗ್ಬಿಡುತ್ತೆ. ಯಾಕಂದರೆ ನಮ್ಮ ಒಳಗಿನ ಕೋಪ ನಿವಾರಿಸ್ಕೊಳ್ಳೋಕೆ ಹೊರಗಡೆ ಹಾಕ್ಲಿಕ್ಕೆ ಹೋಗಿ ಏನೇನೋ ಹೇಳ್ಬಿಟ್ಟಿರ್ತೀರ, ಅದನ್ನು ತಗೊಂಡೋಗಿ ಇನ್ನೇನೋ ಅವರಲ್ಲಿ ಹೇಳೋದು, ಮತ್ತೆ ಯಾಕೆ ಕೆಟ್ಟೋಗುತ್ತೆಲ್ಲ. ಬೇಡ, ಯಾರೇ ಬಂದು ಎಷ್ಟೇ ಪ್ರಚೋದನೆ ಮಾಡಿ ನಿನ್ನ ಹೆಂಡತಿ ಬಗ್ಗೆ ಹೇಳೋ, ಏನು ಮಾಡಿದ್ಲೋ, ನನಗೆ ಗೊತ್ತಿತ್ತು ಅವಳು ಹೆಂಗೆ ಅಂತ, ನಿನ್ನ ಮನಸ್ಸಲ್ಲಿರೋ ನೋವು ಹೊರಗಡೆ ಹಾಕೋ. ಯಾರು ಎಷ್ಟೇ ಕೇಳಲಿ, ಏನೂ ಇಲ್ಲಪ್ಪ, ನನ್ನ ಹಣೆ ಬರ ಹಿಂಗೆ ಆಗಿದೆ, ಆದರೆ ಈಗ ನಾನು ಖಂಡಿತ ಆರಾಮಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನ್ನ ಹೆಂಡತಿ ಖಂಡಿತ ಬರ್ತಾಳೆ, ನಿಧಾನಕ್ಕೆ ಫೋನು ಮೆಸೇಜ್ ಮಾಡ್ತಾವಳೆ, ನೋಡೋಣ ಸಮಯ ಬರುತ್ತೆ ಅವಾಗೆಲ್ಲ ಒಂದಾಗ್ತೀವಿ. ಮಾಡಿಲ್ಲ ಅಂದರೂ ಮಾಡ್ತಾವಳೆ ಅಂತಲೇ ಹೇಳಬೇಕು. ಇಲ್ಲ ಕಣ, ಅವರಿಬ್ರು ಚೆನ್ನಾಗವ್ರೆ ಅಂತಲೇ ಅನ್ಬೇಕು ಹೊರಗಡೆ ಅವರು. ಒಂದು ವರ್ಷದ ಇಷ್ಟುವರೆಗೂ ಒಂದು ಫೋನ್ ಇಲ್ಲ ಸರ್, ನಾನೇನ ಮಾಡಿದೆ, ಯಾರು ನೀನು ಅಂತಾಳೆ. ಆಯಿತು ಹಂಗನ್ನಿ. ಸದ್ಯಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳು ಮಾಡಬೇಡಿ, ಕೆಟ್ಟ ಸವಾಸಗಳು ಮಾಡಬೇಡಿ, ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ. ಈ ಒಂಟಿತನ ನಿಮ್ಮನ್ನು ನೀವು ತಿದ್ದುಕೊಳ್ಳೋಕಿರೋದೇ ಹೊರತು ಹಾಳಾಗ್ಲಿಕ್ಕಲ್ಲ. ಅಷ್ಟು ಮಾಡ್ಕೊಂಡು ಆರಾಮಾಗಿರಿ. ಪಾಠ ಆಗ್ಬೇಕು ಅಂತಾನೆ ಕಲಿಸ್ತಾ ಇದ್ದೆ. ಈ ಕಥೆಯನ್ನ ಈ ಕಾರ್ಯಕ್ರಮದಲ್ಲಿ ಹೇಳೋ ಮೂಲಕ ಎಷ್ಟೋ ಯುವಕರಿಗೆ ನೀವು ಬುದ್ಧಿ ಹೇಳಿದ್ದೀರಾ. ಹೌದ್ರಪ್ಪ, ನಿಮ್ಮ ಲವ್ ಮಾಡೋ ವಯಸ್ಸಲ್ಲಿ, ಮದುವೆ ಆಗೋ ಸಮಯಗಳಲ್ಲಿ ಪ್ರೀತಿಸ್ಬಿಟ್ಟೆ ನನಗೆ ಅವಳು ಬೇಕು ಅಂತ. ಆಯಿತು, ನಿಮ್ಮ ಇಷ್ಟದ್ದನ್ನು ನೀವು ಪಡ್ಕೊಳ್ಳೋದು ಇರ್ಬೋದು, ಆದರೆ ಏಣಿ ಒದಿಬೇಡಿ. ಇವತ್ತು ಅಲ್ಲಿಂದ ದೂಕ್ತವ್ರೆ, ಬೀಳ್ತಾ ಇದ್ದೀರಾ, ಏಣಿ ಇಲ್ಲ. ಏಣಿ ಇಳ್ದಿದ್ರೆ ಆರಾಮಾಗಿ ಇಳ್ಕೊಂಡಾರ ಬರ್ಬೋದಿತ್ತಲ್ಲ. ನನಗೆ ಮೇಲೆ ಎಳ್ಕೊಳ್ತಾವ್ರಿ, ಹಿಂಗೆ ಏಣಿ ಹಾಕಬೇಕು ಅಂತ ಒದ್ಬಿಟ್ರಿ. ಆ ಮ್ಯಾಲ್ನವರೆಲ್ಲ ಬಿಟ್ಟರೆ ಈಗ ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ, ಮ್ಯಾಕೂ ಇಲ್ಲ ಕೆಳಿಕೂ ಇಲ್ಲ. ಆಯಿತು, ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಆರಾಮಾಗಿ ಕೂತು ಊಟ ಮಾಡಿ ಚೆನ್ನಾಗಿ ನಗ್ನಗ್ತಾ ಬದುಕುವಂತ ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ. ಬರಲಿ. ಪರಿಸ್ಥಿತಿ ಯಾವ ಹುಡುಗರಿಗೂ ಬರಬಾರ್ದು. ನೀವು ಮಾಡ್ರಿ ಎಡವಟ್ಟನ್ನು ಯಾವ ಹುಡುಗರು ಮಾಡಬಾರ್ದು. ಹೌದು ಸರ್, ಅದೊಂದು ತಪ್ಪು. ಅದಕ್ಕೆ ಫಸ್ಟ್ ಹೇಳಿದೆ ನಾನು, ಕ್ರಿಯೆಯ ಬಗ್ಗೆ ಮಾತಾಡಬೇಕು. ಪರಿಣಾಮ ಕ್ರಿಯೆಯನ್ನು ಅವಲಂಬಿಸಿದ್ದು. ನಿಮ್ಮ ಕ್ರಿಯೆ ಸರಿಯಾಗಿದ್ರೆ ಪರಿಣಾಮವೂ ಸರಿಯಾಗಿ ಇರೋದಲ್ಲ. ಬ್ರೇಕ್ ಇಲ್ದಿದ್ದು ಗಾಡಿ ಓಡಿಸ್ಕೊಂಡು ಹೊಂಟಿದ್ದೀರಿ, ಸರ್ ಯಾಕೆ ಸರ್ ಆಕ್ಸಿಡೆಂಟ್ ಆಯಿತು ಅಂದರೆ ಆರಂಭದಲ್ಲಿ ಗಾಡಿ ಕೈಗೆ ತಗೊಂಡಾಗಲೇ ನಮಗೆ ಬುದ್ಧಿ ಇರಬೇಕಿತ್ತಲ್ಲ. ಬ್ರೇಕ್ ಇಲ್ಲ, ಹೋಗ್ಬೇಕಾದ್ರೆ ಎಲ್ಲರೂ ಗುದ್ದಿದ್ದೆತು, ಯಾಕೆ ಬೇಕಪ್ಪ, ನಡ್ಕೊಂಡೆ ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಅಥವಾ ಬ್ರೇಕ್ ಸರಿ ಮಾಡಿಸ್ಕೊಳ್ಳೋಣ, ಅಪ್ಪ ಅಮ್ಮನ ಒಪ್ಸೋಣ. ಆಯಿತು, ಏನು ಮಾಡೋಕ್ಕಾಗುತ್ತೆ. ಈ ಹಂತಕ್ಕೆ ಬಂದಿದ್ದೀರಿ, ಪಾಪ ಜೀವನ ನಿಮಗೆ ಇಷ್ಟೊಂದು ತ್ರಾಸು ಕೊಟ್ಟಿದೆ. ಏನೋ ಪ್ರಾರಬ್ಧ ಅನುಸಾರ ಎಲ್ಲವನ್ನು ಅನುಭವಿಸ್ತಾ ಇದ್ದೀರಿ. ಯಾರನ್ನು ದೂಷಿಸಬೇಡಿ, ಯಾರೂ ಕೆಟ್ಟವರಲ್ಲ. ನನ್ನ ಪಾಲಿಗೆ ಬಂದಿದೆ. ಇವತ್ತು ನಿಮ್ಗಲ್ಲೆಲ್ಲೋ ಕೆಲಸ ಸಿಕ್ಕಿದೆ, ಇವತ್ತು ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಯಾರದ್ದು
ಒಳ್ಳೊಳ್ಳೆ ಸಂಪರ್ಕ ಇದೆ, ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀರಿ, ಒಳ್ಳೇದೇನಿದೆ, ಆರೋಗ್ಯ ಇದೆ, ಮಗು ಇದೆ, ಮುಂದೆಲ್ಲ ಒಳ್ಳೇದಾಗುವುದಿದೆ. ಒಳ್ಳೆಯದು ಕೆಟ್ಟದ್ದರ ಮಿಶ್ರಣ ನಮ್ಮ ಜೀವನ. ಈಗ ಸರಿ ಆಯಿತು, ನಿಮ್ಮ ಜೀವನದಲ್ಲಿ ಒಳ್ಳೇದು ಇಲ್ಲವೇ ಇಲ್ಲ ಅಂತ ಏನಿಲ್ಲ, ಆರೋಗ್ಯ ಇದೆಯಲ್ಲ ಅದೇ ಒಳ್ಳೆಯದು, ಅದಕ್ಕಿಂತ ಭಾಗ್ಯ ಇನ್ನೇನಿದೆ. ಸರಿ, ನಾಳೆ ನಿಮಗೇನೋ ರೋಗ ಗೀಗ ಬಂತು ಅಂದ್ಕೊಳ್ಳಿ, ಏನು ಎದ್ದು ಹೇಳೋಕ್ಕಾಗ್ತಾ ಇಲ್ಲ, ಸುಸ್ತು ಯಪ್ಪ ಸತ್ತು ಹೋಗ್ಬಿಟ್ಟೆ ನಾನು ಅನ್ನೋಷ್ಟು ಏನೋ ದೊಡ್ಡ ರೋಗವೇ ಬಂದ್ಬಿಡ್ತು. ಆವಾಗ ಹೆಂಡ್ರ ಮಕ್ಕಳೆಲ್ಲ ನಿನ್ನ ನೋಡ್ಕೊಂಡು ಬಂದ್ರಪ್ಪ. ಹೆಂಡ್ರ ಮಕ್ಕಳೇನೋ ಬಂದರು, ಅನುಭವಿಸೋಕೆ ಆರೋಗ್ಯ ಇಲ್ವಲ್ಲ. ಅಯ್ಯೋ, ಆಗ ಗೊತ್ತಾಗುತ್ತೆ ನಿಜವಾದ ಭಾಗ್ಯ ಹೆಂಡ್ರ ಮಕ್ಕಳೆಲ್ಲ ಆರೋಗ್ಯ ಅಂತ. ಯಾಕಂದ್ರೆ ಇಲ್ಲಿ ಏನು ಅನುಭವಿಸ್ಬೇಕು ಅಂದ್ರೆ ನಿಮ್ಮ ದೇಹ ಗಟ್ಟಿ ಇರಬೇಕು, ದೇಹ ಅದಕ್ಕೆ ರೆಡಿ ಇರಬೇಕಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಹೌದು, ಎಲ್ಲ ಭಾಗ್ಯಗಳು ನಿಮ್ಮನ್ನು ಮುತ್ಕೊಂಡ್ಬಿಟ್ಟು ಅದ್ರ ಅನುಭವಿಸೋ ಶಕ್ತಿನೇ ಇಲ್ಲ. ಹಂಗಾಗ್ಬಿಡುತ್ತೆ ಜೀವನ. ಮೊದ್ಲು ಆರೋಗ್ಯದ ಕಡೆ ಚೆನ್ನಾಗಿ ವಾಕಿಂಗ್ ಮಾಡಿ, ಎದ್ದೇಳಿ, ಚೆನ್ನಾಗಿ ಓಡಾಡಿ. ಏನು ನಾನು ಬಿಟ್ಟರು ನನ್ನ ಗಂಡ ಹಿಂಗೆ ಈ ಪಟ್ಟಿ ಆ್ಯಕ್ಷನ್ನಾಗ ಅವನಲ್ಲ, ಈ ಪಟ್ಟಿ ಏನು ಆ್ಯಕ್ಟಿವ್ ಆಗಿ ಅವನೆಲ್ಲ ವಾಕಿಂಗ್ ಮಾಡ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾನೆ, ಓಡಾಡ್ತಾನೆ. ನಾನು ಬಿಟ್ಟಿರೋದ್ರಿಂದ ಇಷ್ಟು ನೆಮ್ಮದಿ ಆಗವನೇ, ನಾನು ಬಿಡಬಾರ್ದು, ಹತ್ರಕ್ಕೆ ಹೋಗ್ಬಿಡ್ಬೇಕು ಅಂತ ಬಂದ್ಬಿಡ್ಬೇಕು ಹಂಗೆ. ನಾನು ಅದು ಯಾವುದೋ ಹೆಂಡ್ತಿ ಕೇಸ್ ಹಾಕುದ್ಲಂತೆ ಗಂಡನ ಮೇಲೆ. ಹೆಂಡ್ತಿ ಗಂಡನ ಬಿಟ್ಟು ತುಂಬ ವರ್ಷ ಆಗ್ಬಿಟ್ಟಿತ್ತಂತೆ. ಇದು ಯಾಕಮ್ಮ ತುಂಬ ವರ್ಷ ಆದಮೇಲೆ ಗಂಡ ಬೇಕು ಅಂತ. ಅವ್ನು ತುಂಬ ಚೆನ್ನಾಗಿ ಅವ್ನು ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ, ಅದಕ್ಕೆ ನಾನು ಮತ್ತೆ ಗಂಡ ಬೇಕು ಅಂತ. ನಾನು ದೂರ ಇರೋದ್ರಿಂದ ನನ್ನ ಗಂಡ ಈ ಪಟ್ಟಿ ಖುಷಿಯಾಗಿ ಅವನೇ, ಅದಕ್ಕೆ ನಂಗೆ ನೋಡೋಕ್ಕಾಯ್ತಿಲ್ಲ ಅವನ ಹತ್ರಕ್ಕೆ ನಾನು ಮತ್ತೆ ಹೋಗ್ಬೇಕು ಅಂತ. ಹಂಗೆ ಇರಿ, ಆಯಿತು, ಒಳ್ಳೇದಾಗಲಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಸಿಕ್ಕಿರೋ ಕೆಲಸವನ್ನು ಚೆನ್ನಾಗಿ ಮಾಡಿ, ದೇವ್ರನ್ನ ನಂಬಿ ಚೆನ್ನಾಗಿ ವಾಕಿಂಗ್ ಮಾಡಿ, ಒಳ್ಳೆ ಊಟ ಮಾಡಿ. ಅದನ್ನು ನಾನು ಈ ಮುಂಚೆ ಹೇಳ್ತಾ ಇದ್ದೆ, ಏನೈತಿ ಜೀವನದಾಗ, ಹೋಗೋದೈತೆ ಮಣ್ಣಾಗ, ಎಲ್ಲ ಒಂದಿವ್ಸ ಹೋಗೋದೇ ಹೌದು. ಆ ಹೋಗೋರ ನಡುವೆ ನೀವು ಮದುವೆ ಆಗಿ ಮಕ್ಕಳಾಗಿ ನನಗೆ ಹಿಂಗಾಗಿದೆ ಅಂತಿದ್ದೀರಾ. ಇದೇ ನಿಮ್ಮ ವಯಸ್ಸಿನ ಹುಡುಗರು ನಂಗೆ ಮದುವೆನೇ ಆಗಿಲ್ಲ ಅಂತಲ್ಲ, ಅವ್ರ ಕತೆ ಏನು? ಮದುವೆ ಹೇಳ್ಬೇಕು ಅಂದ್ರೆ ಅವ್ರದ್ದು ಬೆಸ್ಟ್ ಜೀವನ ಸರ್. ಅಲ್ಲ, ಅವ್ರು ನೀವು ಹಿಂಗಾಗಿರೋರು ನೀವು ಹೇಳ್ತೀರಾ, ಆಗಿಲ್ದಿರೋರ್ಗೆ ಅವ್ರಿಗೊಂಥರ. ಸರ್ ಒಂದೇ ದಿವಸ ಕಿತ್ತೋಗ್ಬಿಡ್ಲಿ ಸರ್, ಮದುವೆ ಆಗ್ಬೇಕು ಸರ್ ಅವ್ರದ್ದು ಹಂಗೆ. ನೀವು ಆ ಮದುವೆ ಆಗಿ ನೊಂದಿರೋರಾಗಿ ಮದುವೆ ಅವನಿಗೆ ಬೇಕು ಸರ್, ಅದು ನರ್ಕ ಸರ್, ಮದುವೆ ಆಗದಿರೋರೇ ಚೆನ್ನಾಗವ್ರು ಸರ್ ಅಂತ ನೀವು ಹೇಳ್ತೀರಾ. ಅದೇ 35 ಆದ್ರೂ ಹೆಣ್ಣು ಹುಡುಕ್ತಾ ಇರೋ ವ್ಯಕ್ತಿ ಕೇಳಿದ್ರೆ, ಅಲ್ಲಗಣಪ್ಪ ಮದುವೆ ಆದವರೆಲ್ಲ ಹಿಂಗೆ ಆಗ್ಯಾರ ಕಣಿಯ, ಯಾಕಪ್ಪ ಮದುವೆ ಬೇಕು ಸರ್? ಮದುವೆ ಆದ ಬೆಳಿಗ್ಗೆನೇ ನಾನು ಸತ್ತೋಲಿ ಸರ್, ನಂಗೆ ಮದುವೆ ಆಗಬೇಕು ಸರ್ ಅಂತ. ಹಂಗೆ ಬಯಸಿ ಅಥವಾ ಸಿಕ್ಕಿ ಅದರಿಂದ ನೋವು ಅನುಭವಿಸ್ತವನಿಗೆ ಅಯ್ಯೋ ಯಾಕಾದರೂ ಸಿಕ್ತು ಅಂತ ಅವನಿಗೆ. ಯಾರಿಗೆ ಸಿಕ್ಕೇ ಇಲ್ವೋ ಅವನಿಗೆ ಪಡ್ಕೊಳ್ಳೋ ಹಂಬಲ, ಪಡ್ಕೊಂಡಿರೋನಿಗೆ ಬಿಡೋ ಹಂಬಲ. ಇದು ಹಿಂಗೆ ಇದು. ಹಂಗೆ ಒಬ್ಬೊಬ್ರದ್ದೊಂದೊಂದು ಅಭಿಪ್ರಾಯ. ಮದುವೆ ಬಗ್ಗೆ ಈ ಜಗತ್ತಿನ ಅಭಿಪ್ರಾಯ ಎಲ್ಲ ಒಂದೇ ರೀತಿ ಇಲ್ಲ. ಆಗಿಲ್ದವನಿಗೆ ಆಗಬೇಕು ಅಂತ ಚಿಂತೆ, ಆಗಿರೋನಿಗೆ ಯಾಕಾದರೂ ಅದೇ ಅನ್ನೋ ಚಿಂತೆ. ಇಷ್ಟೆಲ್ಲ ಭೇದ ಅಭಿಪ್ರಾಯ ಇದ್ದೇ ಇದೆ. ಆಗಲಿ, ನಿಮ್ಗೆ ಒಳ್ಳೇದಾಗಲಿ. ಮಗಳು ಮನೇಲಿ ಇದ್ದಾರೆ ಸರ್, ಈಗ ಅವ್ರ ಅಪ್ಪ ಅಮ್ಮ ಮನ್ಸಿಗೆ ಹಾಕೊಂಡ್ರೆ ಇನ್ನೊಂದು 2 ದಿನಲ್ಲೇ ಸರಿಪಡಿಸ್ಬೋದು ಸರ್. ಹೌದು, ಹಿರಿಯರ ಹಸ್ತಕ್ಷೇಪ ಇದ್ರೆ ಯಾವುದು ಏನು ದೊಡ್ಡದಲ್ಲ. ಎಷ್ಟೋರ್ ಮುಂದೆ ಯಾವ ಕೋರ್ಟ್ ಪೊಲಿಟಿಷಿಯನ್ ಏನಿಲ್ಲ ಸರ್, ಹೇಳ್ಬೇಕು ಅಂದ್ರೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇದೇ ಅಪ್ಪ ಅಮ್ಮ ಮುಂದಿನ ದಿನಗಳಲ್ಲಿ ಖಂಡಿತ ಸರಿ ಮಾಡೋ ಪ್ರಯತ್ನವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ ಅಂತ ಕಾಲ ಬರುತ್ತೆ. ಆದರೆ ನಿಮ್ಮ ಸನ್ನಡತೆಯ ಮೂಲಕ ಅವ್ರಿಗೆ ತೊಂದರೆ ಕೊಡಬಾರ್ದು, ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯ ಮಾತಾಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಈಗ ಈ ಜೈಲಿಗೆ ಹಾಕಿದವ್ರನ್ನ ಈ ಗಣರಾಜ್ಯೋತ್ಸವ ದಿನ ವರ್ಷ ಈ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ, ಗೊತ್ತಾ? ಅಂದರೆ ಅವರಿಗೆ ಒಳ್ಳೆ ಓಕೆ ಇವನು ಬದಲಾಗಿದ್ದಾನೆ, ಒಳ್ಳೆ ನಡತೆ, ಕೊಲೆಗಾರನಾಗಿದ್ರು ಸನ್ನಡತೆ ಆಧಾರದ ಮೇಲೆ ಕೆಲವೊಬ್ಬರನ್ನು ಜೈಲಿಂದ ರಿಲೀಸ್ ಮಾಡ್ತಾರೆ. ಹಂಗೆ ನಮ್ಮ ಈ ಕಷ್ಟದ ಜೈಲಿದೆಯಲ್ಲ, ಇಲ್ಲಿ ನಾವು ಕೂಗಾಡಿ ಕಿರ್ಚಾಡಿ ಕೊಲೆ ಮಾಡಿ ಉತ್ತರ ಕೊಡೋದಲ್ಲ. ನಾವು ನಮ್ಮತನವನ್ನು ಉಳಿಸ್ಕೊಂಡ್ಬಿಡ್ಬೇಕು. ಅದನ್ನ ನೋಡಿ ಅವರೇ ಸೋತು ಬಿಡಬೇಕು. ಯಾವ ಕೈಕೆ ರಾಮನನ್ನು ಕಾಡಿ ಕಳಿಸೋದು, ತಕ್ಷಣ ರಾಮ ಆಯ್ತಮ್ಮ ಹೋಗ್ತೀನಿ ಇಂದ. ಹಂಗೆ ಹೋಗಿ ಭರತ ಬಂದ, ಅಯ್ಯೋ ರಾಮ ಕಾಡ್ಗೆ ಹೋದ, ನನಗೂ ಈ ರಾಜ್ಯ ಬೇಡ ಅಂದ. ಯಾವ ಕೈಕೆ ತನ್ನ ಮಗನಾದ ಭರತ ರಾಜ್ಯವನ್ನು ಆಳ್ಲಿ ಅಂತ ರಾಮನನ್ನು ಕಾಡಿ ಕಳಿಸೋದ್ಲೋ, ಅದೇ ಭರತ ಬಂದು ನನ್ನ ರಾಮನೇ ಕಾಡ್ಗೆ ಹೋದ್ಮೇಲೆ ನನಗೆ ಯಾವ ರಾಜ್ಯ ತಗೊಂಡು ನಾನೇನು ಮಾಡಲಿ, ನನಗೇನು ಬೇಡ ಅಂದ. ಕೈಕೇನು ಬದಲಾಗ್ಬಿಟ್ಲು. ಅಂದರೆ ರಾಮ ಒಂದು ವೇಳೆ ನಿನ್ನ ಮಗನ ರಾಜನ ಮಾಡ್ಲಿಕ್ಕೆ ನಾನು ಕಾಡಿಗೆ ಯಾಕೆ ಹೋಗ್ಲಿ, ನಾನು ಮೊದಲೇ ಮಗ, ಹಿರಿ ಮಗ, ನಾನು ಹಾಗೆ ಆಗ್ತೀನಿ ಅಂತ ಕೂತ್ಬಿಟ್ಟಿದ್ರೆ ರಾಮನ ಮೇಲೆ ಅಷ್ಟು ಭಕ್ತಿ ಬರ್ತಿರ್ಲಿಲ್ವೋ ಇಲ್ವೋ ನಮಗೆ? ನೋಡಿ, ರಾಮನ ಸನ್ನಡತೆ ಕೈಗೆ ಹೋಗಿ ಕಾಲಿಗೆ ಬೀಳ್ತಾಳೆ. ಅಪ್ಪ
ನಾನು ತಪ್ಪು ಮಾಡಿಬಿಟ್ಟೆ, ಬಾರಪ್ಪ ದಯವಿಟ್ಟು ಅಯೋಧ್ಯೆಗೆ ಬಾರಪ್ಪ, ನೀನು ರಾಜನಾಗಿ ಬಾರಪ್ಪ, ನನ್ನ ಮಗನ ಮೇಲಿನ ಮೋಹಕ್ಕೆ ನಿನ್ನನ್ನು ಕಾಡಿಗೆ ಕಳಿಸ್ಬಿಟ್ಟೆ, ನಾನು ಎಂಥ ಪಾಪಿ, ಬಾರಪ್ಪ ಅಂದರೆ ಯಾರು ಕಾಡಿಗೆ ಕಳಿಸಿದ್ಲೋ ಆಕೆನೇ ಹೋಗಿ ಬಾರಪ್ಪ ಮತ್ತೆ ರಾಜ್ಯ ಭಾರ ಮಾಡು, ನನ್ನ ತಪ್ಪಾಯಿತು ಅಂತ ಯಾಕೆ ಕೇಳಿದ್ರು ಅಂದರೆ ರಾಮ ಹಾಗೆ ನಡ್ಕೊಂಡಿದ್ದ. ಅಂದರೆ ಈಗ ಕೈಕೆ ಜಾಗದಲ್ಲಿ ನಿಮ್ಮ ಹೆಂಡತಿ ಇದ್ದಾರೆ, ಆಕೆ ಬಂದು ಮತ್ತೆ ನಿಮ್ಮನ್ನು ಸೇರಬೇಕು ಅಂದಾಗ ನೀವು ಸನ್ನಡತೆ ಉಳ್ಳವರಾಗಬೇಕು. ಈಗ ಆಕೆಗೆ ಕೋಪ ಇದೆ, ಏನೋ ಆಕೆ ಮನಸ್ಸು ಕೆಟ್ಟಿದೆ, ಇದೇ ಟೈಮಲ್ಲಿ ನೀವು ಇನ್ನೂ ರಗಡಾಗಿ ಏನೇನೋ ತಪ್ಪಾಗಿ ನಡ್ಕೊಂಡ್ರಿ ಅಂದ್ಕೊಳ್ಳಿ, ಆಕೆ ಇನ್ನೂ ಹಾಳಾಗಲಿಕ್ಕೆ, ಇನ್ನೂ ನಿಮ್ಮನ್ನು ದೂರ ಮಾಡಲಿಕ್ಕೆ ಇನ್ನೊಂದು ಕಾರಣ ಸಿಗುತ್ತೆ ಆಕೆಗೆ, ಅಲ್ವಾ? ಸೊ ಸನ್ನಡತೆಯೇ ಅದಕ್ಕೆ ಉತ್ತರ. ಆಯಿತು, ಅವ್ರು ಅಲ್ಲಿ ಖುಷಿಯಾಗವ್ರಿ, ನೀವು ಇಲ್ಲಿ ಖುಷಿಯಾಗಿರಿ. ಅಯ್ಯೋ ನನ್ನ ಬದುಕು ಹಿಂಗಾಯ್ತು ಹಂಗಾಯ್ತು ಅನ್ನೋ ಅತೀ ದುಃಖ ಬೇಡ. ಸುತ್ತು ನಾಲ್ಕು ದಿಕ್ಕಲ್ಲಿ ನೋಡಿ ನಿಮಗಿಂತ ಒಂದೊಂದು ದಿವಸ ಎದ್ರಿಗೆ ಬರ್ತೀವಿ ಸರ್, ನಾನೇ ಸೈಡ್ಗೆ ಹೋಗ್ಬಿಡ್ತೀನಿ. ನೀವೇ ಸೈಡ್ಗೆ ಹೋಗ್ಬಿಡ್ತೀರಾ? ನಾನೇ ಸೈಡ್ಗೆ ಹೋಗ್ಬಿಡ್ತೀನಿ ಸರ್. ಒಂದು ಶಿಲ್ಲೆ ಒಂದು ಶಿಲ್ಲೆ ಹೊಡೆದ್ಬಿಡಿ ಹೇಳ್ತೀನಿ ಅವಾಗ. ಬೇಡ ಸರ್, ಅದಕ್ಕೆ ಯಾವ ಹುಡುಗಿನೇ ಸೇರ್ಬಿಡಿ, ನಾನೇ ತಲೆ ಬಿಡ್ಸ್ಕೊಂಡು ಸೈಡ್ಗೆ ಹೋಗ್ಬಿಡ್ತೀನಿ. ಆಯ್ತು ಪಾಪ, ಅರ್ಥ ಆಗುತ್ತೆ, ಇರ್ಲಿ, ನಿಮ್ಮ ಒಳ್ಳೆತನ ಅದು. ಮುಂದೆ ಇಲ್ಲ ನಾನು ನೆನ್ಪಿ ಮುಂದೆ ಸರೋಗುತ್ತೆ ಸರ್, ಒಳ್ಳೇದಾಗುತ್ತೆ ಅನ್ಕಂತೀನಿ. ಖಂಡಿತ ಆಗುತ್ತೆ ಸರ್, ನೀವೇ ಕರೆ ಯಾಕಂದ್ರೆ ನನಗೆ ಗುರುವಾರ ದಿನ ಆಲ್ಮೋಸ್ಟ್ ಎಲ್ಲ ಒಳ್ಳೆ ದಿನಗಳೇ ಆಗುವ ಸರ್. ಯಾಕಂದ್ರೆ ಕಾಲ್ ಸಿಕ್ಕಿರೋದೇ ಗುರುವಾರ. ಖಂಡಿತ ನನಗೆ ತುಂಬಾ ದಿನ ಏನೇನೋ ನಾನು ಮೊದ್ಲಿಂದಲೂ ಹೇಳ್ತಾ ಇದ್ದೀನಿ, ಸ್ವಲ್ಪ 1-2 ವರ್ಷ ಸಮಯ ಬೇಕು. ಆ ನಡುವೆ ನೀವು ಹೇಗಿರ್ಬೇಕು ಅನ್ನೋದನ್ನ ಇಷ್ಟೊತ್ತಾಗ ಕೈಕೆ ಕತೆ ಕೊಟ್ಟಿದ್ ನಿಮಗೆ. ಸನ್ನಡತೆ, ನಮ್ಮ ಸ್ವಾಭಿಮಾನ ನಾವು ಬದುಕೊಂಡು ಹೋಗ್ತಾ ಇರೋದು, ಬದುಕಿ ಅಷ್ಟೇ, ಆರಾಮ ಬದುಕಿ. ವಿಧಿ ಅವತ್ತು ಮದುವೆ ಅನ್ನೋದು ಕೊಟ್ಟಿತ್ತು, ಇವತ್ತು ಅದರಿಂದ ದುಃಖ ಅನ್ನೋದು ಕೊಟ್ಟಿದ್ದೆ. ಸುಖ ಕೊಟ್ಟಾಗ್ಲೂ ಇಸ್ಕೊಳ್ಬೇಕು, ದುಃಖ ಕೊಟ್ಟಾಗ್ಲೂ ಇಸ್ಕೊಳ್ಬೇಕು, ಎಲ್ಲ ಅನುಭವಿಸ್ಬೇಕು ಅಷ್ಟೇ. ಕಣ್ಣು ಮುಚ್ಚಿಕೊಂಡು ಬದುಕು ಯಾವಾಗ ಮುಕ್ತಾಯ ಆಗುತ್ತೋ, ಹೆಂಡತಿ ಹತ್ರ ಬಂದು ಸಂಸಾರ ಚೆನ್ನಾಗಾದ್ಮೇಲೆ ಸಾಯ್ತೀವಿ, ವಯಸ್ಸಾದ್ಮೇಲೆ ಸಾಯ್ತೀವಿ ಅಂತ ಇಲ್ಲ, ನಾಳೆನೇ ಇಲ್ದಂಗೆ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ಇವೆಲ್ಲ ಸರಿ ಹೋಗ್ಲಿ ಆಮೇಲೆ ಚೆನ್ನಾಗಿರ್ತೀನಿ ಅನ್ನೋದು ಮೂರ್ಖತನ. ಚೆನ್ನಾಗಿರೋದು ಅನ್ನೋದು ಪ್ರತಿ ಕ್ಷಣ ಮಾಡಬೇಕು. ಮನೆ ಕಟ್ಟಾದ್ಮೇಲೆ ಚೆನ್ನಾಗಿರ್ತೀನಿ, ನನ್ನ ಹೆಂಡತಿ ಬಂದ್ಮೇಲೆ ಚೆನ್ನಾಗಿರ್ತೀನಿ, ನನ್ನ ಮಕ್ಳು ಬಂದ್ಮೇಲೆ ಚೆನ್ನಾಗಿರ್ತೀನಿ, ನಾನು ಕಾರ್ ತಗೊಂಡ್ಮೇಲೆ ಚೆನ್ನಾಗಿರ್ತೀನಿ. ನೋ, ಗೌರ್ಮೆಂಟ್ KSRTCಲೇ ಹೋಯ್ತಾರಿ, ರೈಲಲ್ಲೇ ಹೋಯ್ತಾರಿ, ಎಂಜಾಯ್ ದ ಜರ್ನಿ. ಯಾಕಂದ್ರೆ ಮನೆ ತಲುಪ್ತಿರೋಲ್ವ ಗೊತ್ತಿಲ್ಲ, ಕಾರ್ ತಗೊಳ್ಳೋದು ದೂರಿನ ಮಾತು. ಹಾಗಾಗಿ ಜ್ಞಾನಿ ಯೋಚನೆ ಮಾಡ್ತಾನೆ, ಅಪ್ಪ ಈಗ ತಟ್ಟೆ ನನಗೆ ಹಸಿವಾಗಿದೆ, ತಟ್ಟೆಗೆ ಊಟ ಬಂದಿದೆ, ಯಾರೋ ನಮ್ಮ ತಾಯಿನೋ ಯಾರೋ ಊಟ ಕೊಟ್ಟಿದ್ದಾರೆ, ಈ ಊಟ ನನ್ನ ಜೀವನದ ಕೊನೆಯ ಊಟವೂ ಆಗಿರ್ಬೋದು, ಇದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನೋಣ, ಅನ್ನಪೂರ್ಣೆಗೆ ವಂದಿಸಿ ತಿನ್ನೋಣ. ಇದೇನು ಸರ್, ದಿವಸ ಊಟ ಮಾಡಲ್ವ ಸರ್, ದಿವಸಕ್ಕೆ 3 ಹೊತ್ತು ಮಾಡ್ತೀವಿ ಸರ್, ಇದೇನು ಹೊಸ್ದ ಸರ್? ಗೊತ್ತಿಲ್ಲ ನಿಮಗೆ, ಅದು ಕೊನೆ ಊಟ ಇರ್ಬೋದು. ಪ್ರತಿ ಬಾರಿ ಅನ್ನಕ್ಕೆ ನಮಸ್ಕಾರ ಮಾಡಿ ಊಟ ಮಾಡೋದು ಯಾಕೆ? ಆ ಹಸಿವಾದಾಗ ಎಷ್ಟೋ ಜನಕ್ಕೆ ಒಂದು ಅನ್ನ ಇಲ್ಲ, ಅಂಥದ್ರಲ್ಲಿ ನಿಮಗೆ ತಟ್ಟೆ ತುಂಬ ಅನ್ನ ಬಂದಿದೆ ಅಂದರೆ ಎಷ್ಟು ಪುಣ್ಯವಂತರಲ್ವ ನೀವು? ಏನೋ ದೇವ್ರ ಅಡಿಗೆ ಮಾಡೋದು ಕಲ್ಸನ್ ಸರ್, ಅಡಿಗೆ ಮಾಡ್ಕೊಂತ ಇದ್ದೀನಿ. ಏನು ಹಾಡು ಕಡೆ ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಅಂತ ಹಾಡ ಮಾಡ್ತಾರೆ. ಆಯ್ತು, ಒಳ್ಳೇದಾಗ್ಲಿ, ನಿಮ್ಮ ಸಂಸಾರ ಸರಿ ಹೋಗ್ಲಿ, ಶುಭವಾಗ್ಲಿ, ಒಳ್ಳೇದಾಗುತ್ತೆ. ಭರವಸೆ ಇಟ್ಕೊಳ್ಳಿ, ದೇವ್ರನ್ನ ನಂಬಿ, ಶುಭವಾಗ್ಲಿ. ಆಗುತ್ತೆ ಸರ್, ಅದೇ ಆಗುತ್ತೆ. ಒಳ್ಳೇದಾಗ್ಲಿ. ಪಾಪ ನೋಡಿ, ಕತೆ ಹಿಂಗೆಲ್ಲ ಇದೆ. ಬಹುಶಃ ಮದುವೆ ಸಮಯದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಆಯಿತು, ಮದುವೆ ಆಯಿತು, ಅತ್ತೆ ಮಾವ ಇವತ್ತು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಡ, ಅಥವಾ ನಿಮ್ಮವ್ರನ್ನ ಬಿಟ್ಟು ಬಂದ್ಬಿಡ, ನಾವಿದ್ದೀವಿ ಅಂತ ಹೇಳೋರನ್ನು ನಂಬಿಕೊಂಡು ಹೋಗಬೇಡಿ. ನೀವು ತುಂಬ ಇಷ್ಟಪಟ್ಟಿದ್ದು ನಿಮ್ಮಿಂದ ಕೈ ಜಾರಿ ಹೋದರೂ ಪರವಾಗಿಲ್ಲ, ಯಾರು ನಿಮ್ಮ ಹಿತವನ್ನು ಬಯಸ್ತಾ ಇದ್ದಾರೆ ಅವರನ್ನು ಕೈ ಬಿಡಬೇಡಿ. ಹರ್ಷದಗಳಿಗೋಸ್ಕರ ವರ್ಷದಗಳು ಕಳ್ಕೊಂಡಂಗೆ ಆಗ್ಬಿಡುತ್ತೆ ಜೀವನ. ಕೆಲವೊಮ್ಮೆ ಆ ಗಳಿಗೆಗಳು ಒದಗಿ ಬರ್ತಾವೆ. ನಿಮಗೆ ಒಂದು ಹುಡುಗಿನೋ ಹುಡುಗನೋ ಅಥವಾ ಯಾವುದೋ ವಸ್ತುವನೋ ಅಥವಾ ಇನ್ನೇನೋ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ನಿಮ್ಮವರನ್ನೆಲ್ಲ ಕೆಲವೊಬ್ಬರನ್ನ ತ್ಯಜಿಸಿಬಿಡ್ಬೇಕಾಗುತ್ತೆ. ಬಿಡಬೇಡಿ, ನಿಮ್ಮ ಇಷ್ಟದ ವಸ್ತುವನ್ನು ಬಿಟ್ಟುಬಿಡಿ.
ಅಂಥಗಳಿಗೆ ಬರದೇ ಇರಲಿ, ನಿಮ್ಮ ಇಷ್ಟದ ವಸ್ತುಗಳು ನಿಮಗೆ ಸಿಗಲಿ, ನಿಮ್ಮವರು ನಿಮ್ಮ ಜೊತೆ ಇರಲಿ. ಆದರೆ ಕೆಲವೊಮ್ಮೆ ಪರಿಸ್ಥಿತಿ ಹಾಗೆ ಬರ್ತಾವೆ. ಇವತ್ತು ನೋಡಿ, ಅವರ ಅಪ್ಪ ಅಮ್ಮ ಅಕ್ಕ ಯಾರೂ ಬರ್ತಾ ಇಲ್ಲ. ಅದಕ್ಕೆ ಹೇಳೋದು, ಹುಡುಗಿರಾದರೂ ಹುಡುಗರಾದರೂ ಯಾರು ಈ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ದಯವಿಟ್ಟು ಹತ್ತಿದ ಹೇಣಿಯನ್ನು ಒದಿಬೇಡಿ. ಅಪ್ಪ ಅಮ್ಮ, ಅತ್ತೆ ಮಾವ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮನ್ನು ಸಾಕಿ ಸಲಹುದವರು ಇದ್ದಾರಲ್ಲ, ತೀರ ಅವ್ರ ಶತ್ರುತ್ವ ಕಟ್ಟಿಕೊಂಡು ಸಾಧಿಸೋದು ಏನೂ ಇಲ್ಲ. ಉಲ್ಲಾಸದ ಮಳೆ ಅಂದ್ಕೊಂಡು ಅವನೇ ಮಾದೇಶನೇ ಬೇಕು ಅಂತ ಹೋದರೆ ಕಡೆಗೆ ಜೀವನ ಚೆಲುವಿನ ಚಿತ್ತಾರ ಮಾದೇಶ ಆಗ್ಬಿಡುತ್ತೆ, ಗೊತ್ತಲ್ಲ. ಬದುಕು ಬಹಳ ಸೂಕ್ಷ್ಮ. ತ್ಯಾಗದಿಂದಲೇ ಸುಖ. ಒಂದನ್ನು ಪಡ್ಕೊಳ್ಳೋಕೆ ಹೋಗಿ ಎಲ್ಲವನ್ನು ಕಳ್ಕೊಳ್ಬೇಡಿ. ಆ್ಯಂಡ್ ಇವತ್ತು ಅವರ ಅತ್ತೆ ಮಾವ, ಅಯ್ಯೋ ನನ್ನ ಮಗಳು ಬದುಕನ್ನು ನಾವು ಒಂಚೂರು ಹೊಲ ಬರ್ಕೊಟ್ಟಿದ್ದೀವಿ, ಒಂಚೂರು ದುಡಿಮೆ ಮಾಡ್ತಾಳೆ ಅನ್ನೋ ಕಾರಣ ಗಂಡನ ಬಿಡ್ಲಿಕ್ಕಾಗುತ್ತಾ ಅಥವಾ ಗಂಡನ ದೂರ ಮಾಡಲಿಕ್ಕಾಗುತ್ತಾ? ನಿನ್ನ ತಪ್ಪಿದ್ರೆ ಈತನಿಗೆ ಹೊಡೆದು, ಮಗಳು ತಪ್ಪಿದ್ರೆ ಮಗಳಿಗೆ ಹೊಡೆದು ಜೊತೆ ಬದುಕ್ರಮ್ಮ, ಯಾರು ಹೊರಗಿನವ್ರು ಶಾಶ್ವತ ಅಲ್ಲ ಅಂದ್ಕೊಂಡು ಇದನ್ನು ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಒಂದು ಮಾಡಬೇಕಲ್ಲ. ನನಗನ್ಸುತ್ತೆ, ನೀವು ಕೆಲವೊಮ್ಮೆ ನಿಮ್ಮ ಬಾಳ ಸಂಗಾತಿಯಲ್ಲಿ ತಪ್ಪುಗಳನ್ನು ಕಂಡಾಗ ಅಥವಾ ನಿಮ್ಮ ಹೆಂಡತಿ ತಪ್ಪು ಮಾಡಿದಾಗ ಅವರ ಅಪ್ಪ ಅಮ್ಮ ಮಗು ಕೊಡದು ಬುದ್ಧಿ ಹೇಳಿ ಗಂಡನ ಜೊತೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗು ಅಂತ ಹೇಳೋ ಅರ್ಥೇ ಮಾವ ನಿನ್ನೆ. ಅಂದರೆ ನಿಮ್ಮ ಹೆಂಡತಿ ತಪ್ಪು ಮಾಡಿದಾಗ, ಆಕೆ ಹಠ ಮಾಡಿದಾಗ ಆ ಹೆಂಡತಿ ಕಡೆಯವರು ನಿಮಗೂ ಹೆಂಡತಿಗೂ ಇಬ್ಬರಿಗೂ ಬುದ್ಧಿ ಹೇಳಿ ನಿಮ್ಮನ್ನು ಒಂದು ಮಾಡೋ ಅತ್ತೆ ಮಾವ ಸಿಕ್ಕರೆ ನಿಮ್ಮ ಭಾಗ್ಯ. ಏನೋ ಒಂಚೂರು ಅಪ್ಪ ನನಗೆ ಹಿಂಗೆ ಆಯಿತು ಅಂದಾಗ, ಬಾ ಮಗಳೇ ನಿನ್ಗೆ ಹೊಲ ಬರೀತೀನಿ, ನಮ್ಮ ಮನೇಲಿ ಇದ್ಬಿಡು, ಅವ್ನು ನಂಬ್ಕೊಂಡು ಅಲ್ಲಿರೋದು, ಬಟ್ ಬಾ ಎಲ್ಲೇ ಏನೋ ದಾರಿ ಮಾಡ್ತೀವಿ ಅಂತ ಹೇಳೋ ಅತ್ತೆ ಮಾವ ಸಿಕ್ಬಿಟ್ರೆ ಜೀವನ ಏನಾಗಬೇಕಲ್ಲ. ದಯವಿಟ್ಟು ಅದು ಹೆಂಗಿರುತ್ತೆ ಅಂದರೆ, ಇವರು ಮಗಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ ಅಳಿಯ ಮಾತ್ರ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅಳಿಯ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತೆ. ಆದರೆ ಇಲ್ಲಿ ತಮ್ಮನೆಗೆ ಬಂದಿರೋ ಸೊಸೆಯನ್ನು ನರಕ ತೋರಿಸೋದು. ಅದೇ ನಿಮ್ಮನೆಗೆ ಬಂದಿರೋ ಸೊಸೆಯನ್ನೇ ಏನೋ ನಿಮ್ಮ ಸೊಸೆ ತಪ್ಪು ಮಾಡಿದ್ಲಪ್ಪ, ಅಥವಾ ಸೊಸೆಗೆ ಏನೋ ದುಃಖ ಆಯಿತು, ಅವ್ರ ತವ್ರ ಮನೆಗೆ ಹೇಳಿದ್ಲು, ಅವ್ರ ತವ್ರ ಮನೆಯವರು ಬಿಟ್ಟು ಬಾರಮ್ಮ ಅಂತ ನಿಮ್ಮ ಸೊಸೆ ನಿಮ್ಮ ಮಗನ ಬಿಟ್ಬಿಟ್ಟು ಅವ್ರ ತವ್ರ ಮನೆಗೆ ಹೋದರೆ ನಿಮಗೆ ದುಃಖ ಆಗಲ್ವಾ? ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇರಲಿ ಪಾಪ, ಒಬ್ಬೊಬ್ಬರು ಮನೆ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಆದರೂ ಗಂಡ ಹೆಂಡತಿಯನ್ನು ಬೈದು ಬುದ್ಧಿ ಹೇಳಿ 2 ಕೊಟ್ಟಾದರೂ ಸರಿ, ಇಬ್ಬರನ್ನೂ ಸರಿ ಮಾಡಿ ಜೀವನ ಮಾಡ್ಕೊಂಡು ಹೋಗ್ರಮ್ಮ. ಅವನಿಗೂ ಯಾರೋ ಹೊರಗಡೆಯವಳು ನಿನಗೂ ಶಾಶ್ವತ ಅಲ್ಲ ಕಣೋ, ಹೆಂಡ್ತಿನೇ ಶಾಶ್ವತ, ನೀನು ಅಷ್ಟೇ ಕಣಮ್ಮ, 4 ಕಾಸು ದುಡಿತೀನಿ ಅಂತ ಗಂಡನ್ನೇ ಬೇಡ ಅನ್ನುವಷ್ಟು ಮುಂದುವರೆದ್ರೆ ಅದು ಮನುಷ್ಯತ್ವ ಅಲ್ಲ. ನಾಳೆ ಎಲ್ಲೋ ಆಸ್ಪತ್ರೆಯಲ್ಲೋ ಏನೋ ಆಗಿ ಕಾಯಿಲೆ ಬಿದ್ದು ಬೀಳ್ತೀಯಲ್ಲ, ಅವಾಗ ಗಂಡನೇ ನೋಡಬೇಕು, ಮಕ್ಕಳೇ ನೋಡಬೇಕು, ಹೊರಗಡೆ ಯಾವನೂ ಬರಲ್ಲ. ನೀನು ಚೆನ್ನಾಗಿರೋ ಕಾರಣಕ್ಕೆ ಹೊರಗಡೆಯವ್ರಿಗೆ ನೀನು ಬೇಕು, ಅದೇ ನೀನು ಕೆಟ್ಟಾಗ ಗಂಡನಿಗೆ ನೀನು ಬೇಕು, ಹೊರಗಡೆಯವ್ರಿಗೆ ನೀನು ಬೇಡ. ಹೊರಗಡೆಯವ್ರಿಗೆ ನಿನ್ನ ಚಂದದ ಸೌಂದರ್ಯ, ನಿನ್ನ ಚಂದದ ಜೀವನ ಬೇಕು, ಅಥವಾ ನೀನು ಚೆನ್ನಾಗಿದ್ದರೆ ಹೊರಗಡೆಯವ್ರಿಗೆ ಬೇಕು. ನೀನು ಕೆಟ್ಟಿರೋ ವಸ್ತುವನ್ನು ಹೊರಗಡೆಯವ್ರು ಯಾಕೆ ತಗೊಳ್ತಾರೆ? ಅವ್ರಿಗೇನು ದರ್ದು? ನೀನು ಕೆಟ್ಟಾಗಲೂ ಗಂಡ ನೋಡಬೇಕು, ಅದು ಅವನ ಕರ್ತವ್ಯ. ಅದೇ ನೀನು ಕೆಟ್ಟಾಗ ಹೊರಗಡೆಯವ್ರು ಬರ್ತಾರೆ? ಇಲ್ಲ, ಚೆನ್ನಾಗಿದ್ರೆ ಬೇಕು ನೀನು, ಅಲ್ವಾ? ಪಾಪ, ಒಳ್ಳೆಯದಾಗಲಿ, ಶುಭವಾಗಲಿ.